ಶ್ರೀಗುರುಭ್ಯೋ ನಮಃ ಹರಿ ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಭವತ್ಯದನುಭವಾದೀಢಮೂಕೋ ವಿವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿ सकलवचनचेतो देवता भारती सा मम वचति दत्तां सन्निधिं मानसे च तपो विद्याविरक्त्यादिसद्गुणौघाकराणां वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवे वैष्णवीन्दीवरेन्दवे श्रीराघवेन्द्र गुरवे नमोऽत्यन्तदयालवे ब्रह्मचर्य हरिप्रीति सुविद्यावादशालिनः दुष्टदान् कष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः। ಭಗವಂತನ ವ್ಯಾಪ್ತತೆಯನ್ನು ಅವನ ಬಹುರೂಪವಾಗಿರತಕ್ಕಂತಹ ವಿಚಾರಗಳನ್ನು ಜಗನ್ನಾಥದಾಸರು ತಮ್ಮ ಮಾತಿನ ಮೂಲಕವಾಗಿ ನಮಗೆ ಬೇರೆ ಬೇರೆ ದೃಷ್ಟಾಂತಗಳ ಮೂಲಕವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನ ಬಹುರೂಪ, ಅದೇ ರೀತಿಯಾಗಿ ಅವನ ಮಾತು, ಇದೆಲ್ಲವೂ ಕೂಡ ಬಹಳ ಒಂದು ಅದ್ಭುತವಾಗಿರತಕ್ಕಂತಹ ವಿಚಾರಗಳನ್ನು ಹೊಂದಿದೆ ಎಂಬ ವಿಚಾರವನ್ನು ಒಬ್ಬ ಅದ್ಭುತವಾಗಿರತಕ್ಕಂತಹ ನಟನೆಯನ್ನು ಮಾಡುವಂತಹ ಪುರುಷನ ದೃಷ್ಟಾಂತವನ್ನು ತಿಳಿಸುವ ಮೂಲಕವಾಗಿ ನಮಗೆ ಅದನ್ನು ಅರ್ಥ ಮಾಡಿಸಿದರು. ಅದಾದ ಮೇಲೆ ಮುಂದೆ ಜಗನ್ನಾಥದಾಸರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಕೇಳಿದರೆ, ಅಧಮ ಮಾನವನೋರ್ವ ಮಂತ್ರೌಷಧಗಳನ್ನು ತಾನರಿತು ಪಾವಕ ಉದಕಗಳ ಸಂಬಂಧವಿಲ್ಲದೆ ಇಪ್ಪನು ಅದರೊಳಗೆ ಪದುಮಜಾಂಡೋದರನು ಸರ್ವರ ಹೃದಯೊಳಗಿರಿ ಕಾಲಗುಣ ಕರ್ಮದ ಕಲುಷ ಸಂಬಂಧವಾಗುವುದೇ ನಿರಂಜನಗೆ. ಭಗವಂತನನ್ನು ಎಲ್ಲ ಕಡೆಗಳಲ್ಲೂ ಕೂಡ ಕರೆದದ್ದು ಏನು ಕೇಳಿದರೆ, ಅಜೋ ನಿರಂಜನ ಕಾಮಜನಕ ಕಂಜಲೋಚನ. ಕೃಷ್ಣಾಷ್ಟೋತ್ತರದಲ್ಲಿ ಭಗವಂತನನ್ನು ನಿರಂಜನ ಅಂತ ಕರೀತಾರೆ. ಅಜಾಯ ನಮಃ, ನಿರಂಜನಾಯ ನಮಃ, ಕಂಜಲೋಚನಾಯ ನಮಃ ಅಂತ. ಏನು ನಿರಂಜನ ಅಂತ ಕೇಳಿದರೆ, ಅಂಜನ ಶಬ್ದಕ್ಕೆ ದೋಷ ಅಂತ ಅರ್ಥ. ನಿರಂಜನ ನಿರ್ಗತಃ ದೋಷ, ಯಾರಿಂದ ದೋಷಗಳು ಪೂರ್ಣವಾಗಿ ಹೋಗಿದೆಯೋ, ಅದರ ಸಂಬಂಧವೂ ಇಲ್ಲವೋ ಅವನನ್ನು ನಿರಂಜನ ಅಂತ ಕರೀತಾರೆ. ಏನು ಅರ್ಥ? ಈ ಪದ್ಯದ ಅರ್ಥ ಏನು ಅಂತ ಕೇಳಿದರೆ ಅದನ್ನು ಬಹಳ ಅದ್ಭುತವಾಗಿ ನಾವು ನೋಡ್ಬೋದು. ಹೇಳ್ತಾರೆ ಜಗನ್ನಾಥದಾಸರು, ಇಲ್ಲಿಯೂ ಕೂಡ ಒಂದು ಮಂತ್ರೌಷಧಿಗಳನ್ನು ತಿಳಿದಿರತಕ್ಕಂಥವನು, ಅಂದರೆ ಮಂತ್ರ ಔಷಧಿ ಇದರ ಆಂತರ್ಯ, ಇದನ್ನು ಸ್ತಂಭನೆ ಮಾಡುವಂತಹದ್ದು, ಅದೇ ರೀತಿಯಾಗಿ ಅದರ ಆಂತರ್ಯವನ್ನು, ಆ ಮಂತ್ರದ ಔಷಧಿಗಳ ಆಂತರ್ಯವನ್ನು ತಿಳಿದು ಅದನ್ನು ಸ್ತಂಭನೆ ಮಾಡತಕ್ಕಂತಹ ವ್ಯಕ್ತಿ, ಅವನ ದೃಷ್ಟಾಂತವನ್ನು ನೀಡುವ ಮೂಲಕವಾಗಿ ನಮಗೆ ಭಗವಂತ ನಿರ್ಲೇಪ, ಭಗವಂತನಿಗೆ ಯಾವುದರ ಲೇಪವೂ ಇಲ್ಲ ಎಂಬ ವಿಚಾರವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ದಾಸರು. ಹೇಗೆ ಅಂತ ಕೇಳಿದರೆ ಹೇಳ್ತಾರೆ ಜಗನ್ನಾಥದಾಸರು, ಅಧಮ ಮಾನವನೋರ್ವ, ಒಬ್ಬ ಅಧಮ ಶಬ್ದವನ್ನು ಇಟ್ಟುಕೊಂಡಿದ್ದಾರೆ ಇಲ್ಲಿ. ಅಧಮ ಶಬ್ದಕ್ಕೆ ತುಂಬ ನಿಕೃಷ್ಟ ಅಂತ ಅರ್ಥ ಅಲ್ಲ ಇಲ್ಲಿ. ಮತ್ತೇನು ಕೇಳಿದರೆ, ಅಧಮ ಶಬ್ದಕ್ಕೆ ಸಾಮಾನ್ಯವಾಗಿರತಕ್ಕಂತಹ ಒಬ್ಬ ವ್ಯಕ್ತಿ. ನೀವು ಏನನ್ನು ಇಟ್ಟುಕೊಳ್ಬೇಕು? ಅಧಮ ಶಬ್ದಕ್ಕೆ ಸಾಮಾನ್ಯ ಅಂತ ಇಟ್ಟುಕೊಳ್ಳಿ. ಯಾಕೆ ಅಂತಂದರೆ, ತುಂಬ ನಿಕೃಷ್ಟ ಅಂತ ಅರ್ಥವನ್ನು ಇಟ್ಟುಕೊಂಡ್ರೆ ನಮ್ಮ ಮುಂದಿನ ಅರ್ಥಗಳಿಗೆ, ಆ ಶಬ್ದಗಳಿಗೆ ಅನ್ವಯವನ್ನು ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಏನರ್ಥವನ್ನು ಮಾಡಬೇಕು ಅಂತಂದರೆ, ಅಧಮ ಮಾನವನೋರ್ವ ಅಂತ ಉಂಟಲ್ವಾ, ಅದನ್ನು ನೀವು ಏನು ಅರ್ಥ ಮಾಡಿಕೊಳ್ಳಿ? ಸಾಮಾನ್ಯ ಒಬ್ಬ ವ್ಯಕ್ತಿ, ಸಾಮಾನ್ಯ
ಆ ಮನುಷ್ಯ ಅವನೇನು ಕೇಳಿದರೆ ಅಧಮಮಾನವನೋರ್ವ ಮಂತ್ರೌಷಧಗಳನ್ನು ತಾನರಿತು. ಮಂತ್ರ, ಔಷಧಿ ಇತ್ಯಾದಿಗಳ ಪ್ರಯೋಗ ಯಾವ ರೀತಿಯಾಗಿ, ಯಾವ ಕಾರಣಕ್ಕೋಸ್ಕರವಾಗಿ ಯಾವ ಮಂತ್ರವನ್ನು ಪ್ರಯೋಗ ಮಾಡಬೇಕು, ಏನು ಬೇಕು ಅಂತಾದರೆ, ಯಾವುದೋ ಒಂದು ಪಡೆಯಬೇಕು ಅಂತಾದರೆ ಯಾವ ರೀತಿಯಾಗಿರತಕ್ಕಂತಹ ಮಂತ್ರವನ್ನು ಪ್ರಯೋಗ ಮಾಡಬೇಕು, ಯಾವ ರೀತಿಯಾಗಿರತಕ್ಕಂತಹ ಔಷಧಿಗಳನ್ನು ಪ್ರಯೋಗ ಮಾಡಬೇಕು, ಇದೆಲ್ಲವನ್ನು ಒಬ್ಬ ತಿಳಿದಿರತಕ್ಕಂತಹ ವ್ಯಕ್ತಿ ಇಟ್ಟುಕೊಳ್ಳಿ. ಅಂತಹ ಒಬ್ಬ ಮಂತ್ರ ಔಷಧಿಗಳನ್ನು ಅದರ ಪ್ರಯೋಗವನ್ನು, ಯಾಕೆಂದರೆ ಮಂತ್ರಗಳನ್ನು ತಿಳಿದುಕೊಳ್ಳುವುದು ಬೇರೆ, ಮಂತ್ರ ಔಷಧಿಗಳನ್ನು ಪ್ರಯೋಗ ಮಾಡುವುದು ತಿಳ್ಕೊಳ್ಳುವುದು ಬೇರೆ. ಮಂತ್ರ ಔಷಧಿಗಳನ್ನು ಎಲ್ಲಿ ಯಾವದಕ್ಕೋಸ್ಕರವಾಗಿ ತಾನು ಪ್ರಯೋಗ ಮಾಡಬೇಕು ಎಂಬುದನ್ನು ತಿಳ್ಕೊಳ್ಬೇಕು. ಎಲ್ಲವನ್ನು ತಿಳ್ಕೊಂಡಿದ್ರೆ ಎಲ್ಲಿ ಏನನ್ನ ಪ್ರಯೋಗ ಮಾಡಬೇಕು ಅಂತಲೇ ಗೊತ್ತಿಲ್ಲದಿದ್ದರೆ, ತುಂಬ ಜ್ಞಾನ ಇದೆ, ಜ್ಞಾನ ಇದ್ದರೆ ಆ ಜ್ಞಾನ ಎಲ್ಲಿ ಉಪಯೋಗಿಸಬೇಕು ಅಂತಲೇ ಗೊತ್ತಾಗದಿದ್ದರೆ, ಎಲ್ಲಿ ಯಾವುದೋ ಒಂದು ನಿಮಿತ್ತವನ್ನಿಟ್ಟುಕೊಂಡು ಯಾವ ವಿದ್ಯೆಯನ್ನು ಪ್ರಯೋಗ ಮಾಡಬೇಕು, ಯಾವ ಅಸ್ತ್ರವನ್ನು ಪ್ರಯೋಗ ಮಾಡಬೇಕು. ಒಬ್ಬ ಯುದ್ಧವನ್ನು ತಿಳ್ಕೊಂಡಿದ್ದಾನೆ ತಿಳ್ಕೊಳ್ಳುವ, ಅಂದರೆ ಮಂತ್ರ ಯಾವ ರೀತಿಯಾಗಿ ಪ್ರಯೋಗವನ್ನು ಮಾಡಬೇಕು, ಶಸ್ತ್ರ ಪ್ರಯೋಗವನ್ನು ಮಾಡಬೇಕು ಎಲ್ಲ ತಿಳ್ಕೊಂಡಿದ್ದಾನೆ ತಿಳ್ಕೊಳ್ಳುವ. ಆವಾಗ ಅಂತಹ ವ್ಯಕ್ತಿ ಯುದ್ಧಕ್ಕೆ ಬಂದಾಗ ಆ ಯುದ್ಧದಲ್ಲಿ ಯಾವ ಅಸ್ತ್ರವನ್ನು ಪ್ರಯೋಗ ಮಾಡಬೇಕು, ಎದುರಲ್ಲಿರತಕ್ಕಂತಹ ವಿರುದ್ಧವಾಗಿರತಕ್ಕಂತಹ ವ್ಯಕ್ತಿಗೆ ಯಾವ ರೀತಿಯಾಗಿರತಕ್ಕಂತಹ ಅಸ್ತ್ರವನ್ನು ಪ್ರಯೋಗ ಮಾಡಿದರೆ ಅವನು ನಮ್ಮ ವಶನಾಗ್ತಾನೆ, ಇದೆಲ್ಲವನ್ನು ತಿಳ್ಕೊಂಡ್ರೆ ಮಾತ್ರ ಅಲ್ವಾ. ಅದೇ ರೀತಿಯಾಗಿ ಹೇಳ್ತಾರೆ, ಸಾಮಾನ್ಯ ಒಬ್ಬ ಪುರುಷ ವ್ಯಕ್ತಿ ಆ ಮಂತ್ರಗಳನ್ನು ಔಷಧಿಗಳನ್ನು ತಾನು ತಿಳಿದು ಅದಾದ ಮೇಲೆ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಮಂತ್ರೌಷಧಗಳನ್ನು ತಾನರಿತು ಪಾವಕ ಉದಕಗಳ ಸಂಬಂಧವಿಲ್ಲದೆ ಯಾವುದೋ ಒಂದು ಅಗ್ನಿವಿದ್ಯೆಯನ್ನು ತಿಳ್ಕೊಂಡಿದ್ದಾನೆ ತಿಳ್ಕೊಳ್ಳುವ. ಅಗ್ನಿವಿದ್ಯೆಯನ್ನು ತಿಳ್ಕೊಂಡವ ಅಗ್ನಿಯ ಮಧ್ಯದಲ್ಲಿದ್ದರೂ ಕೂಡ ಅವನಿಗೆ ಅಗ್ನಿಯಿಂದ ಆಗಬೇಕಾದಂತಹ ಹಾನಿ ಆಗೋದಿಲ್ಲ. ಯಾಕೆ? ಅಗ್ನಿಯನ್ನ ಸ್ತಂಭನ ಮಾಡುವಂತಹ ಒಂದು ವಿದ್ಯೆಯನ್ನು ತಾನು ತಿಳ್ಕೊಂಡಿದ್ದಾನೆ. ಆ ಮಂತ್ರದ ಪ್ರಯೋಗವನ್ನು ಮಾಡ್ತಾ 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 ಅವನು ಅಗ್ನಿಯನ್ನು ಪ್ರವೇಶ ಮಾಡಿದ್ದಾನೆ. ಆದ್ದರಿಂದ ಅವನಿಗೆ ಅಗ್ನಿ ಏನೂ ಮಾಡಲಿಲ್ಲ. ಇನ್ನು ನೀರನ್ನು ಸ್ತಂಭನ ಮಾಡುವಂತಹ ಒಂದು ವಿದ್ಯೆ, ಅದನ್ನು ಒಬ್ಬ ತಿಳ್ಕೊಂಡಿದ್ದಾನೆ. ಅವನು ನೀರಿನ ಒಳಗೆ ಹೋದಾಗ ನೀರನ್ನು ಸ್ತಂಭನೆ ಮಾಡುವಂತಹ ಒಂದು ವಿದ್ಯೆಯನ್ನು ತಿಳ್ಕೊಂಡಿದ್ದಾನೆ. ಅವನು ನೀರೊಳಗಿದ್ದಾಗ ನೀರಿನಿಂದ ಯಾವುದೇ ರೀತಿಯಾಗಿರತಕ್ಕಂತಹ ಹಾನಿಗಳು ಆಗುವುದಿಲ್ಲ. ಹೀಗೆ ಆ ಅಗ್ನಿ ನೀರು ಅವುಗಳ ಸಂಬಂಧ ಇಲ್ಲದೇ ಅವನು ಇರ್ತಾನೆ. ಯಾರು? ಆ ವಿದ್ಯೆಯನ್ನು ತಿಳ್ಕೊಂಡವನು. ಯಾರು? ಆ ವ್ಯಕ್ತಿ ಔಷಧಿಗಳನ್ನು ಮಂತ್ರಗಳನ್ನು ತಿಳಿದಿದ್ದಾನೋ ಅವನು ಇನ್ನು ಹೇಳ್ತಾರೆ, ಇಡೀ ಬ್ರಹ್ಮಾಂಡವನ್ನು ತಾನು ಇಡೀ ಜಗತ್ತಿನಲ್ಲಿ ಇಟ್ಟುಕೊಂಡವನು. ಹೇಳ್ತಾರೆ, ಪದುಮಜಾಂಡ ಉದರನು ಸರ್ವರ ಹೃದಯದೊಳಗಿರಿ ಭಗವಂತ ಇಡೀ ಬ್ರಹ್ಮಾಂಡವನ್ನು ಉದರಲ್ಲಿ ತಸ್ಯೋದರಸ್ಥ ಜಗತಸ್ಥದ ಮಂದಸಾಂದ್ರ ಸ್ವಾನಂದ ತುಷ್ಟವ ಪಶೋಭೆ ರಮಾರಮಸ್ಯ. ಮಹಾಭಾರತದ ತಾತ್ಪರ್ಯ ಹೇಳುವಂತಹ ಮಾತು. ತಸ್ಯೋದರಸ್ಥ ಜಗತಸ್ಥದ ಮಂದಸಾಂದ್ರ, ಇಡೀ ಜಗತ್ತನ್ನು ತನ್ನ ಉದರದಲ್ಲಿ ಅದನ್ನು ಇಟ್ಟುಕೊಂಡು ಅದನ್ನು ಪಾಲನೆ ಮಾಡ್ತಾ ಇದ್ದಾನೆ. ಪದುಮಜಾಂಡ ಉದರ, ಭಗವಂತನಿಗೆ ಹೆಸರೇನು ಕೇಳಿದರೆ ಪದ್ಮಜಾಂಡೋದರ ಅಂತ ಹೆಸರು. ಅಂದರೆ ಇಡೀ ಜಗತ್ತನ್ನು ಉದರದಲ್ಲಿ ಇಟ್ಟುಕೊಂಡು ಸರ್ವರ ಹೃದಯದೊಳಗಿದೆ. ಮತ್ತೆ ಎಲ್ಲಿದ್ದಾನೆ ಕೇಳಿದರೆ ಸರ್ವರ ಹೃದಯದಲ್ಲಿಯೂ ಕೂಡ ತಾನು ವಾಸವನ್ನು ಮಾಡ್ತಾ ಇದ್ದಾನೆ. ಅಲ್ಲಿದ್ದಾನೆ, ಇಲ್ಲಿದ್ದಾನೆ ಇಲ್ಲ, ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸಿಕೊಂಡು ತಾನಿದ್ದಾನೆ. ಸರ್ವರ ಹೃದಯದೊಳಗಿದೆ. ಮತ್ತೆ ಹೃದಯದೊಳಗಿದೆ ಹೇಳ್ತಾರೆ, ಕಾಲ ಗುಣ ಕರ್ಮದ ಕಲುಷ ಸಂಬಂಧವಾಗುವುದೇ ಅವನಿಗೆ. ಕಾಲ ಗುಣ ಕರ್ಮ ಅದರ ದೋಷ ಯಾವತ್ತೂ ಕೂಡ ಅವನನ್ನು ಬಾಧಿಸೋದೇ ಇಲ್ಲ. ಯಾಕೆ ಅಂತ ಕೇಳಿದರೆ, ಹೇಗೆ ಒಬ್ಬ ಮಂತ್ರಾದಿಗಳನ್ನು ಅದೇ ರೀತಿಯಾಗಿ
ಔಷಧಿಯಾದಿಗಳ ಪ್ರಯೋಗವನ್ನು ಬಲ್ಲಂತಹ ವ್ಯಕ್ತಿ ಅಗ್ನಿಯಿಂದ ಆಗುವಂತಹ ಹಾನಿ, ನೀರಿನಿಂದ ಆಗುವಂತಹ ಹಾನಿಯನ್ನು ತಾನು ತನಗೆ ಆಗದೇ ಇರುವಂತೆ ಮಾಡಿಕೊಳ್ಳುತ್ತಾನೋ ಅದೇ ರೀತಿಯಾಗಿ ಭಗವಂತ ನಿರಂಜನ, ಯಾವತ್ತೂ ಕೂಡ ಯಾವುದರ ಸಂಬಂಧವೂ ಇಲ್ಲ ಅವನಿಗೆ. ಹೇಳ್ತಾರೆ ಅಂತಹ ಭಗವಂತ ಅವನಿಗೆ ಕಾಲ ಎಲ್ಲರ ಇಡೀ ಬ್ರಹ್ಮಾಂಡ ಉದರದಲ್ಲಿಟ್ಟುಕೊಂಡಿರತಕ್ಕಂಥವನು, ಮತ್ತೆ ಸರ್ವರ ಹೃದಯದಲ್ಲಿಯೂ ಕೂಡ ತಾನಿದ್ದಾನೆ. ಅಂತಹ ಭಗವಂತ ಅವನಿಗೆ ಯಾವತ್ತೂ ಕೂಡ ಕಾಲ, ಗುಣ, ಕರ್ಮ ಇದರ ಸಂಬಂಧಿಯಾಗಿರತಕ್ಕಂತಹ ದೋಷಗಳು ಕಿಂಚಿತ್ತೂ ಅವನಿಗೆ ಅದರ ಲೇಪವೇ ಆಗುವುದಿಲ್ಲ. ತಾನು ಶುದ್ಧನಾಗಿ ಅದ್ಭುತವಾಗಿ ಅಲ್ಲಿರ್ತಾನೆ ಅಂತ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಇದನ್ನು ಮತ್ತಷ್ಟು ಬಿಡಿಸ್ತಾರೆ. ಏನು ಅಂತ ಕೇಳಿದ್ರೆ, ಅಗ್ನಿ ಮೊದಲಾದಂತಹ ದೇವತೆಗಳಿಗೇ ಭಗವಂತ ನಿಯಾಮಕ. ಅಗ್ನಿಯಾದಿಗಳಲ್ಲಿ ಚೇಷ್ಟೆ ಬರಬೇಕು ಅಂತಾದರೆ ಅಗ್ನಿ, ವಾಯು, ಜಲ, ಅಪ ಇತ್ಯಾದಿ ದೇವತೆಗಳಲ್ಲಿ ಕ್ರಿಯಾಶಕ್ತಿ, ಕ್ರಿಯೆ ಆಗಬೇಕು ಅಂತಾದರೆ ಅದು ಭಗವಂತನಿದ್ದರೆ ಮಾತ್ರ ಅಲ್ಲಿ ಕ್ರಿಯಾ ಇರುವಂತಹದ್ದು. ಇಲ್ಲ ಅಂತಾದರೆ ಯಾವ ಕಾಲಕ್ಕೂ ಕೂಡ ಕ್ರಿಯಾದಿಗಳು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಭಗವಂತ ಮಂತ್ರಾದಿಗಳಿಗೂ ಕೂಡ ಸಕಲ ಸಿದ್ಧಿ ಮಂತ್ರಗಳು ಫಲಿಸುವುದು ಯಾವಾಗ? ಮಂತ್ರಗಳಲ್ಲಿ ತತ್ಪ್ರತಿಪಾದ್ಯಮಾನವಾಗಿರತಕ್ಕಂತಹ ದೇವತೆ, ತತ್ಮೂಲ ರೂಪವಾಗಿರತಕ್ಕಂತಹ ಭಗವಂತ ಇದ್ರೆ ಮಾತ್ರ ಅಲ್ಲಿ ಆ ಮಂತ್ರಗಳು ಫಲಿಸುವಂತಹದ್ದು. ಹಾಗೆ ಆ ಭಗವಂತ ಸಿದ್ಧಿಪ್ರದನಾಗಿರತಕ್ಕಂತಹ ಭಗವಂತನಿಗೆ ಕಾಲ, ಗುಣ ಇತ್ಯಾದಿಗಳ ಸಂಪರ್ಕ ಯಾವತ್ತೂ ಆಗುವುದಿಲ್ಲ ಅಂತ ಹೇಳ್ತಾರೆ. ಅವನು ನಿರ್ದೋಷನಾಗಿರತಕ್ಕಂಥವನು, ದೋಷದ ಸಂಪರ್ಕವೇ ಭಗವಂತನಿಗೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಇಂತಹ ಕರ್ಮಾದಿಗಳ ಸಂಬಂಧವನ್ನು ಹೊಂದದೆ ನಿರ್ದೋಷನಾಗಿ ಬಹಳ ಅದ್ಭುತನಾಗಿರತಕ್ಕಂಥವನು ಅಂತ ಹೇಳ್ತಾರೆ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸಬಧ್ಯತೆ. ಭಗವದ್ಗೀತೆಯ ಮಾತು ಏನು ಅಂತ ಕೇಳಿದ್ರೆ, ನಮಾಂ ಕರ್ಮಾಣಿ ಲಿಂಪಂತಿ, ಮಾಂ ಕರ್ಮಾಣಿ ನ ಲಿಂಪಂತಿ. ಲೇಪ, ನನಗೆ ಕರ್ಮದ ಲೇಪ ಯಾವತ್ತೂ ಕೂಡ ಆಗುವುದಿಲ್ಲ. ನಮೇ ಕರ್ಮ ಫಲೇ ಸ್ಪೃಹ, ನನಗೆ ಕರ್ಮದ ಫಲದಲ್ಲಿ ನನಗೆ ಆಸಕ್ತಿ ಇಲ್ಲ. ಸ್ಪೃಹ ಶಬ್ದಕ್ಕೆ ಆಸಕ್ತಿ ಅಂತ ಅರ್ಥ. ಅದರಿಂದ ಆಗತಕ್ಕಂತಹ ಏನೋ ಸುಖ ದುಃಖಾದಿಗಳು ಅದು ನನಗಿಲ್ಲ. ನಮೇ ಕರ್ಮ ಫಲೇ ಸ್ಪೃಹ, ಕರ್ಮ ಫಲದಲ್ಲಿ ನನಗೆ ಆಸಕ್ತಿ ಇಲ್ಲ. ಇತಿ ಮಾಂ ಯೋಭಿಜಾನಾತಿ, ಈ ರೀತಿಯಾಗಿ ಯಥಾರ್ಥವಾಗಿರತಕ್ಕಂತಹ ಜ್ಞಾನ ಯಾರಿಗಿದೆಯೋ ಅವನು ಕರ್ಮಭಿರ್ನ ಸಬದ್ಧತೆ, ಅವನಿಗೆ ಕರ್ಮದ ಬಂಧನ ಇಲ್ಲ. ಅದರಿಂದ ಯಾರಿಗೆ ಅಂತ ಏನಾಯಿತು? ಕರ್ಮ ಇಲ್ಲ, ಭಗವಂತನಿಗೆ ಕರ್ಮದ ಬಂಧನ ಇಲ್ಲ ಅಂತ ತಿಳ್ಕೊಳ್ಬೇಕು. ಹೀಗೆ ಯಾರು ತಿಳ್ಕೊಳ್ಳುತ್ತಾರೋ ಅಂಥವನಿಗೆ ಭಗವಂತನ ಅನುಗ್ರಹವಾಗುತ್ತದೆ ಅಂತ ಹೇಳ್ತಾರೆ. ಅದಾದ ಮೇಲೆ ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರಮಾಣವನ್ನು ಕೂಡ ಬೇಕಾದಷ್ಟು ಕೊಡ್ತಾರೆ. ಏನು ಮಂತ್ರಗಳು ಅಂತ ಹೇಳಿದಾಗ ವಿಜಯ ತಂತ್ರಸಾರದ ಮಾತನ್ನು ಹೇಳ್ತಾರೆ. 4ನೇ ಅಧ್ಯಾಯದಲ್ಲಿ ಬರತಕ್ಕಂತಹ ಮಾತನ್ನು ಹೇಳ್ತಾರೆ. ವಿಜಯ ಸ್ತಂಭನಾದೀನಿ ನಾರಸಿಂಹೈರ್ವಿಶೇಷತಃ ಜಾಮದಗ್ನೈಶ್ಚ ಕಾರ್ಯಾಣಿ ರಾಘವೈರ್ಯಾದವೈರಪಿ ವಾರಾಹಿ ಸ್ತಂಭನಂ ಕ್ಷಿಪ್ರಂ ಶ್ರೀಕರಾ ಕೃತಿತಾಪುರ ಬಹುಬಾಹುಂ ಮಹಾಕಾಯಮುದ್ಯುಕ್ತಂ ಚೋದಿತಾಯುಧಂ ಸ್ಮರನ್ ವಿಜಯಮಾಪ್ನೋತಿ ಸ್ತಂಭನಾದೀಂಶ್ಚಕಾರಯೇತ್. ಯಾರನ್ನೋ ಒಬ್ಬ ವ್ಯಕ್ತಿಯನ್ನು ಸ್ತಂಭನೆ ಮಾಡಬೇಕು, ಅವನನ್ನು ಸ್ತಂಭನೆ ಮಾಡಬೇಕು ಅಂತಾದರೆ ವಿಜಯ ಸ್ತಂಭನಾದೀನಿ, ವಿಜಯ ಬೇಕು ಅಂತಾದರೆ ಅಥವಾ ಒಬ್ಬನನ್ನು ಸ್ತಂಭನೆ ಮಾಡಬೇಕು ಅಂತಾದರೆ ನಾರಸಿಂಹೈರ್ವಿಶೇಷತಃ, ನರಸಿಂಹಾದಿ ಮಂತ್ರಗಳಿಂದಾಗಿ ನೀವು ಸ್ತಂಭನೆಯನ್ನು ಮಾಡಬಹುದು ಅಂತ ಹೇಳ್ತಾರೆ. ಅದಾದ ಮೇಲೆ ಜಾಮದಗ್ನಿಶ್ಚ ಕಾರ್ಯಾಣಿ, ಜಮದಗ್ನಿಯ ಸಂಬಂಧಿಯಾಗಿರ್ತಕ್ಕಂತಹ ಜಮದಗ್ನಿ ಸಂಬಂಧಿಯಾಗಿರ್ತಕ್ಕಂತಹ ಮಂತ್ರಗಳಿಂದಾಗಿ ಮಾಡಬಹುದು. ರಾಘವೈರ್ ಯಾದವೈರಪಿ, ರಾಘವ ಮಂತ್ರ, ಕೃಷ್ಣ ಮಂತ್ರ ಇತ್ಯಾದಿ ಮಂತ್ರಗಳಿಂದಾಗಿ ನಮಗೆ ಸ್ತಂಭನಾದಿಗಳನ್ನು ವಿಜಯಾದಿಗಳನ್ನು ನಾವು ಪಡ್ಕೊಳ್ಳಬಹುದು ಅಂತ ಹೇಳ್ತಾರೆ. ಹೀಗೆ ಇನ್ನು ವಾರಾಹಿ ಸ್ತಂಭನಂ ಕ್ಷಿಪ್ರಂ,
ವರಾಹ ಮಂತ್ರದಿಂದಾಗಿಯೂ ಕೂಡ ಸ್ತಂಭನಾದಿಗಳನ್ನು ಮಾಡಬಹುದು. ಹೀಗೆ ಬೇಕಾಗಿರತಕ್ಕಂಥ ಮಂತ್ರಗಳಿಂದಾಗಿ ಭಗವಂತನನ್ನು ನಾವು ನಮಗೆ ಬೇಕಾಗಿರುವಂತಹ ಸಾತ್ವಿಕವಾಗಿರತಕ್ಕಂತಹ ರೀತಿಯಲ್ಲಿ ಅವನನ್ನು ನಮ್ಮ ಕಡೆಗೆ ಫಲಿಸಿಕೊಳ್ಳಬಹುದು ಅಂತ ಹೇಳ್ತಾರೆ. ಹೀಗೆ ಆ ಮಂತ್ರಗಳು ಫಲಿಸಬೇಕು ಅಂತಾದರೆ ಅದರಲ್ಲಿರ್ತಕ್ಕಂತಹ ಪ್ರತಿಪಾದ್ಯ ದೇವತೆ ನಮಗೆ ಅನುಕೂಲವಾಗಿರಬೇಕು. ಹೀಗೆ ಸಿದ್ಧಿಪ್ರದ ಮಂತ್ರಗಳಲ್ಲಿ ಪ್ರತಿಪಾದ್ಯಮಾನವಾಗಿ ಮಂತ್ರ ದೇವತಾ ಅಂತರ್ಗತನಾಗಿ, ಯಾಕೆ ಅಂತ ಕೇಳಿದರೆ ಇಂದ್ರಾದಿ ದೇವತೆಗಳನ್ನು ಕೂಡ ಉದ್ಧರಿಸ್ತಾರೆ, ಅದೇ ರೀತಿಯಾಗಿ ಪಾರ್ವತ್ಯಾದಿ ಮಂತ್ರಗಳನ್ನು ಉದ್ಧರಿಸಿದ್ದಾರೆ, ಅದೇ ರೀತಿಯಾಗಿ ಶೇಷಮಂತ್ರ, ಕಪಿಲ, ಇನ್ನು ಬೇಕಾದಷ್ಟು ಕ್ಷಿಪ್ರಪ್ರಸಾದ ಮಂತ್ರ ಇತ್ಯಾದಿ ಮಂತ್ರಗಳನ್ನು ಕೂಡ ಉದ್ಧಾರ ಮಾಡಿದ್ದಾರೆ. ಈ ಮಂತ್ರಗಳಿಂದಾಗಿ ಮಂತ್ರಗಳ ಪ್ರತಿಪಾದ್ಯಮಾನವಾಗಿರತಕ್ಕಂತಹ ದೇವತೆ ಇದ್ರೆ ಮಾತ್ರ ಅದರಿಂದ ನಮಗೆ ಫಲ ಸಿಗುವಂತಹದ್ದು. ಹೀಗೆ ಹೇಳ್ತಾರೆ. ನಮಗೆ ಭಗವಂತ ಜಗನ್ನಾಥದಾಸರ ಆಂತರ್ಯ ಏನು ಅಂತ ಕೇಳಿದ್ರೆ, ಅಧಮಮಾನವನೋರ್ವ ಮಂತ್ರೌಷಧಗಳನ್ನು ತಾನರಿತು ಪಾವಕ ಉದಕಗಳ ಸಂಬಂಧವಿಲ್ಲದೆ ಇಪ್ಪನದರೊಳಗೆ. ಹೇಗೆ ಒಬ್ಬ ಸಾಮಾನ್ಯವಾಗಿ ಮಂತ್ರೌಷಧಗಳನ್ನು ತಿಳಿದುಕೊಂಡಿರತಕ್ಕಂಥ ವ್ಯಕ್ತಿಯೇ ಆ ಎಲ್ಲವನ್ನೂ ಕೂಡ ಮಾಡುತ್ತಾನೋ, ಇನ್ನು ಅದೆಲ್ಲದಕ್ಕೂ ಕೂಡ ಮುಖ್ಯನಾಗಿರತಕ್ಕಂಥವನು ಭಗವಂತ, ಎಲ್ಲದರ ಒಳಗಿದ್ದುಕೊಂಡು ನಿಯಾಮಕನಾಗಿರ್ತಕ್ಕಂಥವನು ಭಗವಂತ. ಅವನ ಸಾಮರ್ಥ್ಯ ಇಂತಹದ್ದಿರಬಾರ್ದು, ಅದನ್ನು ತಿಳಿಸಿಕೊಡುತ್ತಾರೆ. ಭಗವಂತ ಎಲ್ಲದರ ಜೊತೆಗಿದ್ರೂ ಕೂಡ ಯಾವತ್ತೂ ಕೂಡ ಯಾವುದರ ಸಂಬಂಧವಿಲ್ಲದೆ ಇರ್ತಾನೆ ಅಂತ ಹೇಳ್ತಾರೆ. ಇನ್ನೊಂದು ಏನು ಅಂತ ಕೇಳಿದ್ರೆ, ಜಲಸ್ತಂಭನ ವಿದ್ಯೆಯಿಂದಾಗಿ ದ್ವೈಪಾಯನ ಸರೋವರದಲ್ಲಿ ಅಡಗಿಕೊಂಡಿರತಕ್ಕಂತಹ ವಿಚಾರ, ಅದಾದ ಮೇಲೆ ಅಗ್ನಿಸ್ತಂಭನಾದಿ ವಿದ್ಯೆಗಳನ್ನು ತಿಳಿದುಕೊಂಡು ಅಗ್ನಿಯನ್ನು ಸ್ತಂಭನೆ ಮಾಡಿಕೊಂಡು ಅಗ್ನಿಸ್ತಂಭನವನ್ನು ಪಡೆದುಕೊಳ್ಳುವಂತಹದ್ದು, ಇದೆಲ್ಲವೂ ಕೂಡ ಅಗ್ನಿಯ ಜೊತೆಗಿರ್ತಾನೆ, ಅಗ್ನಿಯ ಸಂಬಂಧದಲ್ಲೇ ಇರ್ತಾನೆ. ಆದರೆ ಅಗ್ನಿಯಿಂದ ಯಾವುದೇ ಹಾನಿಯಾಗುವುದಿಲ್ಲ. ಯಾಕಾಗುವುದಿಲ್ಲ? ನೀರಿನ ಒಳಗೆ ಇರ್ತಾನೆ. ನೀರಿನ ಒಳಗಿದ್ದಾಗ ನೀರಿನಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಹಾನಿಯಾದಿಗಳಾಗುವುದಿಲ್ಲ. ಅಂದರೆ ಅದಕ್ಕೆ ಅವನಿಗೆ ಏನೋ ಒಂದು ಸಾಮರ್ಥ್ಯ ಇದೆ ಅಂತ ಆಯಿತು. ಅದೇ ರೀತಿಯಾಗಿ ಭಗವಂತನಿಗೂ ಕೂಡ ಜಗತ್ತಿನಲ್ಲಿದ್ದರೂ ಕೂಡ ಜಗತ್ತಿನ ಯಾವುದರ ಸಂಬಂಧವೂ ಅವನಿಗೆ ಆಗದೇ ಇರುವಂತೆ ಮಾಡುವಂತಹ ಸಾಮರ್ಥ್ಯ ಭಗವಂತನಿಗಿದೆ. ಅದನ್ನು ತಿಳಿಸಿಕೊಟ್ಟದ್ದು ಪದುಮಜಾಂಡವುದರನ್ನು ಸರ್ವರ ಹೃದಯದೊಳಗೆ. ಭಗವಂತ ಎಲ್ಲೆಲ್ಲಿದ್ದಾನೆ ಎಂದು ಹುಡುಕೊಂಡು ಹೋಗಬೇಡಿ. ನಿಮಗೆ ದೇವರನ್ನು ಹುಡುಕಿಕೊಂಡು ಹೋಗಲಿಕ್ಕೆ ನಿಮಗೆ ಸ್ಥಳ ಬೇಡ. ಎಲ್ಲಿದ್ದಾನೆ ಕೇಳಿದ್ರೆ ಕೇವಲ ಗುಡಿಗೋಪುರಗಳಲ್ಲಿ ನಾವು ದೇವರನ್ನು ಹುಡುಕಬೇಕು ಅಂತಿಲ್ಲ. ಮತ್ತೆ ಭಗವಂತ ಎಲ್ಲಿರ್ತಾನೆ ಅಂತ ಕೇಳಿದ್ರೆ ಸರ್ವರ ಹೃದಯದೊಳಗಿದೆ. ಎಲ್ಲ ಹೃದಯದಲ್ಲಿಯೂ ಕೂಡ ಭಗವಂತ ಹೃದಯಾಕಾಶದಲ್ಲಿ ಭಗವಂತನಿರ್ತಾನೆ. ಸರ್ವರ ಹೃದಯದೊಳಗಿದೆ. ಕಾಲ ಗುಣ ಕರ್ಮದ ಕಲುಷ, ಕಾಲ ಸಂಬಂಧಿಯಾಗಿ ಗುಣ ಸಂಬಂಧಿಯಾಗಿರ್ತಕ್ಕಂತಹ ದೋಷ ಅಥವಾ ಕಾಲ ಗುಣ ಕರ್ಮ ಇದು ಯಾವುದೂ ಕೂಡ ಅವನಿಗೆ ಲೇಪ ಆಗುವುದಿಲ್ಲ. ಯಾಕೆ? ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿಕೊಂಡಿದ್ದಾನೆ, ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋ ವಿಜಾನಾತಿ ಕರ್ಮಭಿ ನ ಸಬದ್ಧತೆ ಸಹ ನ ಬದ್ಧತೆ ಯದಾ ಸಹ ಬದ್ಧತೆ. ಯದಾ ಒಂದು ವೇಳೆ ಕರ್ಮದ ಸಂಬಂಧ, ಕಾಲ ಗುಣ ಕರ್ಮದ ಸಂಬಂಧ ಭಗವಂತನಿಗಿದೆ ಅಂತ ಆ ಭಗವಂತನಿಗೆ ಕಾಲ ಗುಣ ಕರ್ಮಾದಿಗಳ ಸಂಬಂಧ ಉಂಟು ಅಂತ ತಿಳ್ಕೊಂಡ್ರೆ ಆವಾಗ ನಿನಗೆ ಬಂಧನ. ಇಲ್ಲ ಅಂತ ಆದರೆ ಈ ಯಾವುದರದ್ದು ಕೂಡ ಕಾಲ ಗುಣ ಕರ್ಮ ಇತ್ಯಾದಿಗಳ ಬಂಧನವನ್ನು ಮೀರಿದವನು ಭಗವಂತ. ಜೀವರುಗಳಿಗೆ ಬಂಧನವನ್ನು ಕೊಡ್ತಾನೆ ಹೊರತು ತಾನು ಅದರಲ್ಲಿ ಸಿಕ್ಕಿ ಹಾಕೊಳ್ಳುವುದಿಲ್ಲ. ಪೊಲೀಸ್ ಅವನು ಕೂಡ ಯಾವುದೋ ಒಂದು ಕಾರಾಗೃಹಕ್ಕೆ ಒಳಗೆ ಹೋಗಿ ಬರ್ತಾನೆ. ಹಾಗಿದ್ರೆ ಕಾರಾಗೃಹದಲ್ಲಿ ಪೊಲೀಸರು ಕೂಡ ಇರ್ತಾರೆ, ಆರಕ್ಷಕರು ಕೂಡ ಇರ್ತಾರೆ. ಆರಕ್ಷಕರಿಗೆ ಸಂಬಂಧ ಉಂಟಾ ಕಾರಾಗೃಹದ್ದು ಅಂತ ಕೇಳಿದ್ರೆ, ಆರಕ್ಷಕರು ಹೇಗೆ ಕಾರಾಗೃಹದಲ್ಲಿದ್ದರೂ ಕೂಡ ಆರಕ್ಷಕರಿಗೆ ಕರ್ಮದ ಏನು ಕಾರಾಗೃಹದ ಸಂಬಂಧ ಹೇಗಿಲ್ವೋ ಭಗವಂತ ಅದೇ ರೀತಿಯಾಗಿ ದೇಹದಲ್ಲಿದ್ದರೂ ಕೂಡ ಕರ್ಮದ ಸಂಬಂಧ, ಗುಣದ ಸಂಬಂಧ ಅಥವಾ ಇನ್ನಿತರ ಯಾವುದೋ ವ್ಯವಸ್ಥೆಯ ಸಂಬಂಧ ಅವನಿಗಿಲ್ಲ. ಇದೇ ದೃಷ್ಟಾಂತ ನಮ್ಮಲ್ಲಿ ಕೊಡುವುದು.
ನಮಗೆ ಒಳ್ಳೆಯ ರೀತಿಯಲ್ಲಿ ಅರ್ಥವಾಗುವಂತಹ ದೃಷ್ಟಾಂತ ಇದೆ. ಹೇಗೆ ಒಬ್ಬ ಆರಕ್ಷಕ ಉನ್ನತ ಅಧಿಕಾರಿ ಆ ಕೈದಿಯನ್ನ ಅವನು ಆ ಕಾರಾಗೃಹದಲ್ಲಿಡ್ತಾನೆ, ಆ ಕೈದಿಗೆ ಆ ಕಾರಾಗೃಹದ ಸಂಬಂಧ ಉಂಟು. ಯಾಕೆ? ಅವನಿಗೆ ಆ ಬಂಧನ ಎಂಬುದಿದೆ. ಅದೇ ಕಾರಾಗೃಹದಲ್ಲಿ ಆರಕ್ಷಕರು ಕೂಡ ಇದ್ದಾರೆ. ಅದೇ ರೀತಿಯಾಗಿ ಅವರ ಸಿಬ್ಬಂದಿ ವರ್ಗಗಳಿದೆ. ಅವರ ಸಿಬ್ಬಂದಿ ವರ್ಗಕ್ಕೆ ಕಾರಾಗೃಹಕ್ಕೆ ಒಳಗೆ ಹೋಗಿ ಬರ್ತಾರೆ, ಎಲ್ಲವನ್ನೂ ಕೂಡ ಯಥೇಚ್ಛಿಯಾಗಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದರೆ ಅವರಿಗೆ ಕರ್ಮದ ಬಂಧನ ಇಲ್ಲ, ಅಂದರೆ ಅದರ ಬಂಧನ ಇಲ್ಲ. ಮತ್ತೆ ಯಾರು ಬಂಧನ? ಕೈದಿಗೆ ಬಂಧನ ಇದೆ. ಅದೇ ರೀತಿಯಾಗಿ ಬಂಧನ ಯಾರಿಗೆ ಕೇಳಿದ್ರೆ ಜೀವನಿಗೆ, ಇದರಲ್ಲಿರ್ತಕ್ಕಂತಹ ಜೀವನಿಗೆ ಬಂಧನಾದಿಗಳು ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಭಗವಂತ ಎಲ್ಲ ವಿಚಾರಗಳನ್ನು ನಮಗೆ ಇದಕ್ಕೆ ದೃಷ್ಟಾಂತ, ಇನ್ನೊಂದು ದೃಷ್ಟಾಂತವನ್ನು ಕೊಟ್ಟದ್ದು ಮಂತ್ರ ಔಷಧಿಗಳು. ಮಂತ್ರ ಮತ್ತು ಔಷಧಿಗಳು ನನಗೆ ಅಗ್ನಿ ಸ್ತಂಭನ ವಿದ್ಯೆ ಗೊತ್ತುಂಟು ಅಂತ ಆದರೆ ನಾನು ದೊಡ್ಡ ಅಗ್ನಿಯ ರಾಶಿಯಲ್ಲಿ ಒಳಗೆ ಹೋಗಿ ಪ್ರವೇಶ ಮಾಡಿದ್ರೂ ಕೂಡ ನನಗೆ ಯಾವುದೇ ಬಂಧನ ಇಲ್ಲ. ಯಾಕೆ? ಅಗ್ನಿಯನ್ನು ಸ್ತಂಭನೆ ಮಾಡುವಂತಹ ಮಂತ್ರವನ್ನು ಕಲಿತುಕೊಂಡು ಅಥವಾ ಇನ್ನಿತರ ಯಾವುದೋ ಔಷಧಿಯನ್ನು ನಾನು ಅದನ್ನು ಪಡೆದುಕೊಂಡು ನಾನು ಅಗ್ನಿಯ ಒಳಗೆ ಹೋದರೆ ನನಗೆ ಅಗ್ನಿ ಏನೂ ಕೂಡ ಮಾಡುವುದಿಲ್ಲ. ಯಾಕೆ? ಅಗ್ನಿಯನ್ನು ಸ್ತಂಭನೆ ಮಾಡುವಂತಹ ವಿದ್ಯೆಯನ್ನು ತಿಳ್ಕೊಂಡಿದ್ದೇನೆ. ನೀರಿನ ಒಳಗೆ ಪ್ರವೇಶ ಮಾಡಿದರೆ ನೀರನ್ನು ಸ್ತಂಭನೆ ಮಾಡುವಂತಹ ವಿದ್ಯೆಯನ್ನು ತಿಳ್ಕೊಂಡು ನಾನು ನೀರಿನೊಳಗೆ ಪ್ರವೇಶ ಮಾಡ್ತೇನೆ, ಅದರಿಂದ ನನಗೆ ಯಾವುದೇ ಬಂಧನಗಳಿಲ್ಲ. ಅದೇ ರೀತಿಯಾಗಿ ಭಗವಂತ ಎಲ್ಲಿದ್ದರೂ ಕೂಡ ಬಂಧನಕ್ಕೆ ಒಳಗಾಗುವುದಿಲ್ಲ. ಬಂಧನ ಯಾರಿಗೆ ಕೇಳಿದ್ರೆ ಬಂಧನ ಜೀವನಿಗೆ ಎಂಬ ವಿಚಾರವನ್ನು ಹೇಳ್ತಾರೆ. ಇದನ್ನು ದೃಷ್ಟಾಂತ ಕೊಟ್ಟು ಉದ್ಧಾರಮ ನಮಗೆ ತಿಳಿಸಿಕೊಟ್ಟದ್ದು. ಅಂದರೆ ಭಗವಂತನಿಗೆ ಕಾಲ ಗುಣ ಕರ್ಮದ ಸಂಬಂಧ ಇಲ್ಲ. ಅವನು ಇದೆಲ್ಲವನ್ನು ಸತ್ವ ರಜಸ್ಸು ತಮಸ್ಸು ಇದ್ಯಾವುದೂ ಇಲ್ಲ. ಮತ್ತೆ ಕಾಲದ ಸಂಬಂಧ ಉಂಟಾ ಕೇಳಿದ್ರೆ ಕಾಲದ ಸಂಬಂಧವೂ ಇಲ್ಲ. ಈ ಕಾಲದಲ್ಲಿ ಇದ್ದಾನೆ, ಭೂತ ಭವಿಷ್ಯದ್ ವರ್ತಮಾನ ಎಲ್ಲ ಕಾಲದಲ್ಲೂ ಕೂಡ ಭಗವಂತನಿದ್ದಾನೆ. ಈಗ ಇದ್ದ, ಹಿಂದೆ ಇದ್ದ, ಈಗ ಇದ್ದಾನೆ, ಮುಂದೆಯೂ ಇರ್ತಾನೆ. ಕಾಲ ಗುಣ ಸಂಬಂಧ ಆಗದೆ ತಾನಿರ್ತಾನೆ ಎಂಬ ವಿಚಾರವನ್ನು ನಮಗೆ ಜಗನ್ನಾಥದಾಸರು ಈ ಒಂದು ಪದ್ಯದ ಮೂಲಕವಾಗಿ ತೋರಿಸಿಕೊಡ್ತಾರೆ. ಅದಾದ ಮೇಲೆ ಮುಂದೆ ಹೇಳ್ತಾರೆ ಏನು ಅಂತ ಕೇಳಿದ್ರೆ ಭಗವಂತನ ವ್ಯಾಪ್ತಿ, ಅದೇ ರೀತಿಯಾಗಿ ಪೂರ್ಣತೆ, ಇದನ್ನು ನಮಗೆ ತೋರಿಸಿಕೊಡ್ತಾರೆ. ಭಗವಂತನ ವ್ಯಾಪ್ತಿ ಹೇಗೆ, ಭಗವಂತ ಇಲ್ಲಿಯ ತನಕ ವ್ಯಾಪ್ತನಾಗಿದ್ದಾನೆ, ಅವನ ಪೂರ್ಣತೆ ಹೇಗೆ ಅಂತ ಎಂಬಂಥ ವಿಚಾರವನ್ನು ಹೇಳ್ತಾರೆ. ಒಂದು ಗುಣದೊಳು ಅನಂತ ಗುಣಗಳು, ಒಂದು ರೂಪದೊಳಿಹವು ಲೋಕಗಳೊಂದು ರೂಪದಿ ತದ್ಗ ಪದಾರ್ಥದೊಳವರೆಗೆ ಬಾಂಧಳವೋದೆಂದು ಬಹು ಪೆಸರಿಂದ ಕರೆಸುತ್ತ ಪೂರ್ಣಜ್ಞಾನಾನಂದಮಯ ಪರಿಪರಿ ವಿಹಾರವ ಮಾಡಿಸುವ ಭಗವಂತ ಎಂಥವನು ಅಂತ ಕೇಳಿದ್ರೆ ಒಂದು ಗುಣದೊಳು ಅನಂತ ಗುಣಗಳು. ಇದಕ್ಕೆ ಮತ್ತೆ ಪುನಃ ನಾವು ಭಗವದ್ಗೀತೆಗೆ ಹೋಗಬೇಕು. ಭಗವದ್ಗೀತೆಯಲ್ಲಿ ಈ ವಿಚಾರವನ್ನು ಹೇಳಿದ್ದಾನೆ. ಎಲ್ಲಿ ಹೇಳಿದ್ದಾನೆ ಅಂತ ಕೇಳಿದ್ರೆ ಮಯ್ಯನಂತ ಗುಣೇನಂತೆ. ಮತ್ತೆ ಪುನಃ ಭಗವದ್ಗೀತೆಯನ್ನು ಮೆಲುಕು ಹಾಕಿದಾಗ ಈ ಮಾತು ನಮಗೆ ಅರ್ಥ ಆಗ್ತದೆ. ಮೈ ಅನಂತ ಗುಣೇ ಅನಂತೆ, ಮೈ ಅನಂತೆ, ನಾನು ಅನಂತ, ನನ್ನಲ್ಲಿ ಏನಾಗಿದೆ ಕೇಳಿದರೆ ಅನಂತ ಗುಣೇನಂತೆ, ನನ್ನಲ್ಲಿ ಅನಂತವಾಗಿರತಕ್ಕಂತಹ ಗುಣಗಳು ಅನಂತವಾಗಿವೆ. ನನ್ನಲ್ಲಿ ಗುಣಗಳು, ನಾನು ಅನಂತ, ನನ್ನಲ್ಲಿ ಗುಣಗಳು ಅನಂತ, ಎಲ್ಲವೂ ಅನಂತ ನನ್ನಲ್ಲಿ. ಇದನ್ನು ಭಗವದ್ಗೀತೆ ಎಲ್ಲವೂ ಕೂಡ ತಿಳಿಸಿಕೊಡ್ತದೆ. ಮೈ ಅನಂತ ಗುಣೇನಂತೆ ಗುಣತೋನಂತ ವಿಗ್ರಹೇ ಯದಾಸೀದೇವಾಭ್ಯಾಂ ಸ್ವಯಂಭೂ ಸಮಭೂತಜಃ ಹೇಳ್ತಾರೆ. ಅಥೋನಂತ ಭಗವಂತನನ್ನು ತಿಳ್ಕೊಳ್ಳಬೇಕು ಅಂತಾದರೆ ಹೇಗಸ್ತಂ ಜಗತ್ಕೃಸ್ತಂ ಪಶ್ಚಾಚ್ಚರಾಚರಂ ಜ್ಞೇಯಂ ಯತ್ತತ್ವಕ್ಷ್ಯಾಮಿ ಯಜ್ಞಾತ್ವ ಅಮೃತಮಶ್ನುತೆ. ಯಾವುದನ್ನು ಒಂದು ತಿಳ್ಕೊಂಡ್ರೆ ನಿಮಗೆ ಅಮೃತತ್ವ ಬರ್ತದೋ ಅದನ್ನು ತಿಳ್ಕೊಳ್ಳಿ. ಯಾವುದನ್ನು ತಿಳ್ಕೊಳ್ಬೇಕು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಏಕಸ್ತಂ ಜಗತ್ಕೃಸ್ತಂ. ಇಹ ಏಕಸ್ತಂ ಜಗತ್ಕೃಸ್ತಂ, ಒಂದು ಜಗತ್ತಿದೆ, ಅದು ಎಲ್ಲವನ್ನೂ ಕೂಡ ಆವರಿಸಿಕೊಂಡುಂಟು. ಜಗತ್ಕೃಸ್ತಂ ಪಶ್ಚಾತ್ ಸಚರಾಚರಂ, ಚರಾಚರ ಜಗತ್ತನ್ನು ವ್ಯಾಪಿಸಿಕೊಂಡುಂಟದು. ಅಂತಹ ಮತ್ತೆ ಅದನ್ನು ಭಾಗವತದ ಮಾತನ್ನು ನಾವು ನೋಡುವುದು ಅಂತಾದರೆ ಮೈ ಅನಂತ ಗುಣೇ, ನನ್ನಲ್ಲಿ ಅನಂತವಾಗಿರತಕ್ಕಂತಹ ಗುಣಗಳಿದೆ, ಅದು ಅನಂತವಾಗಿದೆ. ಗುಣತೋನಂತ ವಿಗ್ರಹೇ, ನನ್ನದು ವಿಗ್ರಹ ಎಂತಹದ್ದು ಅಂತ ಕೇಳಿದ್ರೆ ವಿಗ್ರಹ ಶಬ್ದಕ್ಕೆ ಶರೀರ ಅಂತ ಅರ್ಥ.
ವಿಗ್ರಹ ಶಬ್ದಕ್ಕೆ ಅವನ ಶರೀರವನ್ನು ಹೇಳ್ತಾರೆ. ಅಂತಹ ಶರೀರ ಅದು ಎಂತಹದ್ದು ಅಂತ ಕೇಳಿದ್ರೆ ಅದು ಅದ್ಭುತವಾಗಿರತಕ್ಕಂತಹ ಒಂದು ಅನಂತವಾಗಿರತಕ್ಕಂತಹ ಗುಣಗಳಿಂದ ಮಾಡಲ್ಪಟ್ಟದ್ದು. ಅಂತಹ ಅನಂತವಾಗಿರತಕ್ಕಂತಹ ಗುಣಗಳಿಂದ ಮಾಡಿರತಕ್ಕಂಥ ಯದಾತೀತ ತಯೇವಾದ್ಯಂ, ಆಸೀತ್ ಹಿಂದೆ ಇತ್ತು, ತಯೇವಾದ್ಯಂ ಅದು ಈಗಲೂ ಕೂಡ ಉಂಟು. ಅದು ಸ್ವಯಂಭೂ ಸಮಭೂತಜ, ಅದು ಸ್ವಯಂಭೂ ಸಮಭೂತ್ ಅಜಹ, ಅದಕ್ಕೆ ಹುಟ್ಟು ಸಾವು ಯಾವುದೂ ಇಲ್ಲ ಎಂಬಂತಹ ಮಾತನ್ನು ಹೇಳ್ತಾರೆ. ಇಲ್ಲಿ ದಾಸರ ಮಾತನ್ನು ಅರ್ಥೈಸಿಕೊಳ್ಳುವುದು ಅಂತ ಆದರೆ ಒಂದು ಗುಣ, ಅದರಲ್ಲೂ ಅನಂತ ಗುಣಗಳು, ಭಗವಂತನನ್ನ ಒಂದು ಗುಣಗಳು ಅದು ಅನಂತವಾಗಿರತಕ್ಕಂಥ ಒಂದು ಗುಣವನ್ನು ಬೇಕಾದ್ರೆ ಇಟ್ಟುಕೊಳ್ಳಿ, ಯಾವುದೋ ಒಂದು ಗುಣವನ್ನು ಇಟ್ಟುಕೊಳ್ಳುವ. ಯಾವ ಗುಣ ಅಂತ ಹೇಳಿದ್ರೆ ಭಗವಂತನಲ್ಲಿ ನಮಗೆ ವಿಷ್ಣು ಸಹಸ್ರನಾಮನೇ ಸಾಕು. ವಿಶ್ವ ಅಥವಾ ವಿಷ್ಣು ಅಥವಾ ವಷಟ್ಕಾರ ಅಥವಾ ಭೂತಭವ್ಯ ಭವತ್ಪ್ರಭು ಇದೆಲ್ಲವೂ ಕೂಡ ಭಗವಂತನ ಗುಣಗಳು. ಅವನಲ್ಲಿರ್ತಕ್ಕಂತಹ ಗುಣಗಳು ಒಂದೊಂದು ಗುಣಗಳು ಕೂಡ ವಾದಿರಾಜರು ನಾವು ನಮ್ಮ ಮದುವೆಯ ಸಂದರ್ಭದಲ್ಲಿ ಹೇಳ್ತಕ್ಕಂತಹ ಒಂದು ಲಕ್ಷ್ಮೀ ಶೋಭಾನೆಯಲ್ಲಿ ಹೇಳ್ತಾರೆ, ಒಂದೊಂದು ಗುಣಗಳು ಇದ್ದಾವು ಇವನಲ್ಲಿ, ಒಂದೊಂದು ಗುಣಗಳು ಇದ್ದಾವು ಇವನಲ್ಲಿ, ಒಂದೊಂದು ಗುಣಗಳು ಇದ್ದಾವು ಇವನಲ್ಲಿ ಅಂತ ಹೇಳಿದ್ರೆ ಒಂದೊಂದೇ ಗುಣಗಳಿರುವುದು ಅಂತ ಕೇಳಿದ್ರೆ ಅಲ್ಲ, ಒಂದೊಂದು ಗುಣಗಳು ಅನಂತವಾಗಿದೆ ಅಂತ ಹೇಳ್ತಾರೆ. ಒಂದೊಂದು ಗುಣಗಳು ಇದ್ದಾವು ಇವನಲ್ಲಿ, ಅನಂತವಾಗಿರ್ತಕ್ಕಂತಹ ಗುಣಗಳು ಅವನಲ್ಲಿ ಉಂಟು. ಅಂತಹ ಗುಣಗಳು ಒಂದು ರೂಪದೊಳಿಯವು ಲೋಕಗಳೊಂದು. ಆದರೆ ಭಗವಂತ ನಮಗೆ ಸಕಲ ಲೋಕಗಳು ಇರುವವು, ಅವನ ಒಂದೊಂದು ರೂಪದೊಳಗೆ ಸಕಲ ಲೋಕವು. ನೀವು ಯಾವ ರೂಪವನ್ನು ಬೇಕಾದರೂ ಇಟ್ಟುಕೊಳ್ಳಿ, ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ ಅಥವಾ ಇನ್ನಿತರ ಯಾವ ರೂಪವನ್ನು ಬೇಕಾದರೂ ಇಟ್ಟುಕೊಳ್ಳಿ, ಕಪಿಲ ದತ್ತಾತ್ರೇಯ ಶಿಂಶುಮಾರ ಅಥವಾ ಇನ್ನಿತರ ಯಾವ ರೂಪಗಳು ಕೂಡ, ಎಲ್ಲ ರೂಪಗಳಲ್ಲಿಯೂ ಕೂಡ 14 ಲೋಕಗಳು ಕೂಡ ಅವನಲ್ಲಿ ವ್ಯಾಪಿಸಿಕೊಂಡುಂಟು, 14 ಲೋಕಗಳನ್ನು ಕೂಡ ಧಾರಣೆ ಮಾಡಿಕೊಂಡು ತಾನಿದ್ದಾನೆ ಅಂತ ಹೇಳ್ತಾರೆ. ಅಂತಹ ಸಕಲ ಲೋಕಗಳು ಕೂಡ ಇವೆ. ಮತ್ತೆ ಅವರು ಮಾತ್ರ ಎಲ್ಲ ರೂಪಗಳಿಂದಲೂ ಒಂದು ರೂಪದಿಂದಾಗಿ ಇಡೀ ಜಗತ್ತನ್ನು ಧಾರಣೆ ಮಾಡಿದ್ದಾನೆ. ಎಲ್ಲಿದ್ದಾನೆ ಕೇಳಿದ್ರೆ ಒಂದು ರೂಪದೊಳಿ ಅವು ಲೋಕಗಳೊಂದು ರೂಪದಿ ತದ್ಗ ಗಾಶ ತದ್ಗ ಬದಲಕ್ಕೆ ತತ್ರ ಗಮನಿ, ತತ್ರ ಅದರ ಒಳಗಿದ್ದುಕೊಂಡು ಅಂತ ಅರ್ಥ. ತದ್ಗ ಅಂತ ಒಂದು ಶಬ್ದವನ್ನ ದಾಸರು ಪ್ರಯೋಗ ಮಾಡಿದ್ದಾರೆ. ತದ್ಗ ಇದು ಒಂದು ಇಷ್ಟೇ ಪದ. ತತ್ರ ಗಮನ ಅಂದರೆ ಅದರಲ್ಲಿ ತಾನಿದ್ದಾನೆ, ಅಂದರೆ ಒಂದೊಂದು ಲೋಕಗಳಲ್ಲಿಯೂ ಕೂಡ ತಾನು ಪೂರ್ಣವಾಗಿ ವ್ಯಾಪಿಸಿಕೊಂಡು ತಾನಿದ್ದಾನೆ ಅಂತ ಹೇಳ್ತಾರೆ. ಕೇವಲ ನೀವು 14 ಲೋಕಗಳನ್ನು ಬೇಕಾದರೂ ಇಟ್ಟುಕೊಳ್ಳಿ, ಅಥವಾ ಭೂಹು ಭುವಃ ಸ್ವಹ ಮಹ ಜನ ತಪಃ, ಅಥವಾ ಇನ್ನು ಅದರ ಕೆಳಗಿನ ಅತಲ ಸುತಲ ಪತಲ ಪಾತಾಲ ರಸಾತಲ ತಲಾತಲ, ಹೀಗೆ ಆ ಕೆಳಗಿನ 7 ಲೋಕಗಳು, ಮೇಲೆಲ್ಲ 14 ಲೋಕಗಳನ್ನು ಬೇಕಾದರೂ ಇಟ್ಟುಕೊಳ್ಳಿ. ಎಲ್ಲ ಲೋಕಗಳಲ್ಲಿಯೂ ಕೂಡ ಭಗವಂತ ತಾನು ವಿಶಿಷ್ಟವಾಗಿರತಕ್ಕಂಥ ಅಂಶದಿಂದಾಗಿ ತಾನಿದ್ದಾನೆ. ಅದರ ಒಳಗೆ ಇದ್ದ ರೂಪದೇ ತದ್ಗ ಪದಾರ್ಥದೊಳ ಹೊರಗೆ ಭಗವಂತ ಒಳ ಹೊರಗೆ ತಾನು ವ್ಯಾಪಿಸಿಕೊಂಡಿದ್ದಾನೆ. ಆ ಪದಾರ್ಥದ ಒಳಗೆ ಅದರ ಹೊರಗೆ, ಒಳಗೆ ಯಾಕಿದ್ದಾನೆ ಹೊರಗೆ ಯಾಕಿದ್ದಾನೆ ಕೇಳಿದ್ರೆ ನಮಗೆ ಒಳ್ಳೆಯ ದೃಷ್ಟ ಅಂತ ಕ್ಷೀರಸಾಗರ ಪರ್ವತದ ದೃಷ್ಟ ಅಂತ. ಅಡಿಯಲ್ಲಿ ಕೂರ್ಮರೂಪನಾಗಿ ಪ್ರವೇಶ ಮಾಡಿದ, ಕೂರ್ಮರೂಪನಾಗಿ ಪ್ರವೇಶ ಮಾಡಿದಾಗ ಮಂದರ ಪರ್ವತ ಹಾರ್ಲಿಕ್ಕೆ ಶುರುವಾಯಿತು. ಮೇಲ್ಗಡೆಯಿಂದ ಒಂದು ರೂಪದಿಂದ ಮಾಡಿದ, ಅದು ಆವಾಗ ಸರಿಯಾಗಿರತಕ್ಕಂಥ ವ್ಯವಸ್ಥೆಯಲ್ಲಿ ಕೂತ್ಕೊಂಡಿತು. ದೇವತೆಗಳಲ್ಲಿ ಅಸುರರಲ್ಲಿ ಒಂದು ರೂಪದಿಂದ ಪ್ರವೇಶ ಮಾಡಿದ. ಹೀಗೆ ಎಲ್ಲ ಕಡೆಗಳಲ್ಲೂ ಕೂಡ ಇದ್ದುಕೊಂಡು ತದ್ಗ ಯತ್ರ ಸರ್ವತ್ರ ದೇವತಾಸು ಅಸುರೇಶು ತತ್ರ ಸರ್ಪ್ಯ ಏನು ಸರ್ಪ ಇತ್ತು ಅದರಲ್ಲಿಯೂ ಕೂಡ ಆ ಎಲ್ಲ ಕಡೆಗಳಲ್ಲೂ ಕೂಡ ತಾನು ವ್ಯಾಪಿಸಿಕೊಂಡು ತಾನಿದ್ದ. ಹೀಗೆ ಅದರ ತದ್ಗ ಪದಾರ್ಥದ ಒಳ ಹೊರಗೆ ಅಂತರ್ಬಹಿಷ್ಠ ತತ್ಸರ್ವಂ ನಾರಾಯಣ ಪನ್ನ ನಮಗೆ ತಿಳಿಸಿಕೊಡುತ್ತದೆ. ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ.
ಅಂತರ್ಬಹಿಷದ ಸರ್ವಂ ಅಂತಹ ವೈ ಎಲ್ಲ ಪದ ಬ್ರಹ್ಮಾಂಡದೊಳಗೆ ಹೊರಗೆ, ಬ್ರಹ್ಮಾಂಡದ ಒಳಗೂ ಇದ್ದಾನೆ, ಬ್ರಹ್ಮಾಂಡದ ಒಳಗೆ ಹಾಕಿದ್ದಾನೆ ಕೇಳಿದ್ರೆ ಧಾರಣೆ ಮಾಡಿಕೊಂಡಿದ್ದಾನೆ, ಹೊರಗೆ ಹಾಕಿದ್ದಾನೆ ಕೇಳಿದ್ರೆ ಅದನ್ನು ಧಾರಣೆ ಮಾಡಿಕೊಂಡಿದ್ದಾನೆ, ಒಳಗೆ ಹಾಕಿದ್ದಾನೆ ಕೇಳಿದ್ರೆ ಅದರ ಸ್ಥಿತಿಗೋಸ್ಕರವಾಗಿದ್ದಾನೆ. ಹೀಗೆ ಅವನಿದ್ದಾನೆ ಅಂತ ಹೇಳ್ತಾರೆ. ತಗ್ಗ ಪದಾರ್ಥದ ಹೊರಗೆ ಬಾಂಧಳದ ಒಳಿತು ಹೇಳ್ತಾರೆ. ಭಗವಂತ ಎಲ್ಲರೂ ಆಕಾಶದಂತೆ. ಹೇಗೆ ಅಂತ ಕೇಳಿದ್ರೆ ಆಕಾಶ ಹೇಗಿದೆಯೋ ಹಾಗೆ. ಆಕಾಶವನ್ನು ದೃಷ್ಟಾಂತ ಯಾಕೆ ಕೊಟ್ಟರು ಅಂತ ಕೇಳಿದ್ರೆ ಆಕಾಶಕ್ಕೆ ಯಾವುದೂ ಕೂಡ ಲೇಪ ಆಗೋದಿಲ್ಲ. ನೀವು ಆಕಾಶಕ್ಕೆ ಕಲ್ಲು ಬಿಸಾಕಿ ಆಕಾಶದಲ್ಲಿ ಇಟ್ಟುಕೊಳ್ಳೋದಿಲ್ಲ. ಯಾಕೆ? ಮತ್ತೆ ಪುನಃ ಅದಕ್ಕೆ ಯಾವುದರದ್ದು ಲೇಪವೂ ಇಲ್ಲ. ಅದಕ್ಕೆ ಗಂಧದ ಏನಾದರೂ ಲೇಪ ಉಂಟಾ ಕೇಳಿದ್ರೆ ಆಕಾಶದಲ್ಲಿ ಗಂಧ ಬಂತು. ಪೃಥ್ವೀ ಗುಣವಾಗಿರತಕ್ಕಂತಹ ಗಂಧ ಆಕಾಶದಲ್ಲಿ ಗಾಳಿಯ ಮೂಲಕ ಬಂತು. ಯಾರದ್ದು? ಆಕಾಶದ ಗುಣ ಅಲ್ಲ ಅದು. ಮತ್ತೆ ಪೃಥ್ವೀ ಗುಣವಾಗಿರತಕ್ಕಂತಹ ಏನು ಸ್ಮೆಲ್, ಆ ಗಂಧ ಅದು ಯಾವುದರಿಂದ ಬಂದದ್ದು? ಆ ಗಂಧವತ್ವ, ಆ ಸ್ಮೆಲ್ ಅದು ಗಾಳಿಯ ಸಂಪರ್ಕದಿಂದಾಗಿ ಆಕಾಶದಲ್ಲಿ ಬಂದು ಯಾವುದೋ ಒಬ್ಬ ಜೀವನಿಗೆ ಇರತಕ್ಕಂಥವನಿಗೆ ಅದರ ಘ್ರಾಣೇಂದ್ರಿಯದ ಮೂಲಕವಾಗಿ ಅದರ ಏನೋ ಗಂಧದ ಪರಿಮಳ ಬಂದದ್ದು. ಇದೇ ರೀತಿಯಾಗಿ ಆದರೆ ಆಕಾಶಕ್ಕೆ ಸಂಬಂಧ ಉಂಟಾ? ಆಕಾಶಕ್ಕೆ ಸಂಬಂಧವೇ ಇಲ್ಲ. ಆಕಾಶದಲ್ಲಿ ಬಂದದ್ದಷ್ಟೇ. ಅದೇ ರೀತಿಯಾಗಿ ಬಾಂಧಳದಂತೆ ಭಗವಂತ ಆಕಾಶದಂತೆ ನಿರ್ಲಿಪ್ತನಾಗಿ ವಿಕಾರ ಇಲ್ಲದವನಾಗಿ. ಆಕಾಶಕ್ಕೆ ವಿಕಾರ ಉಂಟಾ ಕೇಳಿದ್ರೆ ಆಕಾಶಕ್ಕೆ ವಿಕಾರ ಇಲ್ಲ. ಆಕಾಶಕ್ಕೆ ವಿಕಾರ ಯಾಕಿಲ್ಲ ಕೇಳಿದ್ರೆ ನೀವು ಅದಕ್ಕೆ ಅಡ್ಡವಾಗಿರತಕ್ಕಂತಹ ಗೋಡೆಯನ್ನು ಕಟ್ಟಿದ್ರೆ ಮಠಾಕಾಶ, ಕೋಷ್ಟಾಕಾಶ, ಹೊರತು ಎಲ್ಲವನ್ನು ತೆಗೆಯಿರಂತೆ. ತೆಗೆದಾಗ ಆಕಾಶ ಎಲ್ಲ ಒಂದೇ ಆಯಿತು. ಹೊರಗಿರತಕ್ಕಂತಹ ಆಕಾಶ, ಒಳಗಿರತಕ್ಕಂತಹ ಆಕಾಶ ಎಲ್ಲ ಒಂದೇ ಆಯಿತು. ಈ ಆಕಾಶ ಯಾವ ರೀತಿಯಾಗಿ ಇತ್ತೋ ಅದೇ ರೀತಿಯಾಗಿ ಭಗವಂತ ಆಕಾಶದಂತೆ ಭಗವಂತನಿರ್ತಾನೆ ಅಂತ ಹೇಳ್ತಾರೆ. ಯಾವುದರ ಸಂಬಂಧ ಇಲ್ಲದಂತೆ ಇರ್ತಾನೆ ಭಗವಂತ. ಹೀಗಿದ್ದುಕೊಂಡು ಏನು ಮಾಡ್ತಾನೆ ಅಂತ ಕೇಳಿದ್ರೆ ವಿಹಾರವನ್ನ ಮಾಡ್ತಾ ಇರ್ತಾನೆ. ಮತ್ತೆ ಬಾಂಧಳದ ಒಳಿದ್ದು ಬಹುಪೆಸರನ್ನು ಕರೆಸುತ್ತಾ, ಅವನಿಗೆ ಹೆಸರೆಂತದು ಕೇಳಿದ್ರೆ ಬೇರೆ ಬೇರೆ ಹೆಸರನ್ನು ಕರೀತಾರೆ ಅವನನ್ನ. ಅವನಿಗೆ ಒಂದೊಂದು ಗುಣಗಳನ್ನು ನಾವು ಯೋಚನೆ ಮಾಡಿದ್ದರೂ ಕೂಡ ನಾನು ಯಾವತ್ತೂ ಕೂಡ ಹೇಳುವಂತಹದ್ದಿದೆ, ವಿಷ್ಣು ಸಹಸ್ರನಾಮವೇ ನಮಗೆ ಸಾಕು. ನಮಗೆ ಯಾಕೆಂದರೆ ನಮಗೆ ಬೇರೆ ಬೇಡ, ನಾವು ಬೇರೆಯನ್ನ ಮತ್ತೆ ನೋಡ್ಲಿಕ್ಕೆ ಹೋಗುವ. ನಮಗೆ ಮೂಲವಾಗಿರತಕ್ಕಂತಹ ನಮಗೆ ಮೂಲವೇ ಗೊತ್ತಿಲ್ಲ, ನಮಗೆ ಬೇರೆ ಗೊತ್ತಿಲ್ಲ. ಮತ್ತೆ ದೊಡ್ಡದಾಗಿರತಕ್ಕಂತಹ ಮರ ಬೇರನ್ನು ತಿಳ್ಕೊಳ್ಳುವ. ಭಗವಂತನನ್ನ ಬೇರು ಅಂತ ಹೇಳಿದ್ರೆ ಸಹಸ್ರನಾಮ ಇತ್ಯಾದಿಗಳಿಂದಾಗಿ ಅವನ ಹೆಸರನ್ನು ಹೇಗೆ ಕರೀತಾರೆ, ಇದರಿಂದ ಯಾಕೆ ಅವನನ್ನು ಆ ರೀತಿಯಾಗಿ ಕರೀತಾರೆ? ಇಷ್ಟೋ ವಿಶಿಷ್ಟ ಶಿಷ್ಟೇ ಶ್ರೀಕಂಡೇನ ಉಚೋ ವೃಷಃ ಕ್ರೋಧ ಕ್ರೋಧಾನ್ ಹಂತೀತಿ ಕ್ರೋಧ ಅಥವಾ ಕ್ರೋಧಾನ್ ನಿಘ್ರಂತೀತಿ ಕ್ರೋಧ ಕ್ರೋಧ ಕ್ರೋಧಕೃತೆ ಕ್ರೋಧಕೃತ ಕ್ರೋಧ ಉಳ್ಳವನು ಅಂದರೆ ಕ್ರೋಧ ಉಳ್ಳವನು, ಕೋಪ ಉಳ್ಳವನು ಅಂತ ಹೇಳಿದ್ರೆ ಕ್ರೋಧ ಬಂದವನಂತೆ ಕಾಣಿಸಿಕೊಳ್ತಾನೆ ಅಥವಾ ಕೋಪವನ್ನು ಕುಡಿಸ್ತಾನೆ. ಇನ್ನೊಬ್ಬರಿಗೆ ತಾಮಸರಿಗೆ ಕ್ರೋಧಕೃತ್ ಕ್ರೋಧವನ್ನು ಬರುವಂತೆ ಮಾಡ್ತಾನೆ. ಕ್ರೋಧಕೃತ್ ಕರ್ತ ವಿಶ್ವಬಾಹು, ಇಡೀ ಜಗತ್ತನ್ನು ತನ್ನ ಬಾಹು ವ್ಯಾಪಿಸಿಕೊಂಡುಂಟು. ಹೀಗೆ ಭಗವಂತನನ್ನು ಒಂದೊಂದು ಗುಣಗಳನ್ನು ನಾವು ಯೋಚನೆ ಮಾಡಲಿಕ್ಕೆ ಹೋದರೆ ಅದ್ಭುತವಾಗಿರ ಬೇಡ. ನಮಗೆ ಸಾಮಾನ್ಯವಾಗಿರತಕ್ಕಂತಹ ನಾರಾಯಣ ಶಬ್ದವೇ ಸಾಕು. ನಮಗೆ ನಾರಾಯಣ ಅಥವಾ ಇನ್ನಿತರ ಸಣ್ಣ ಸಣ್ಣ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ ಇತ್ಯಾದಿ ಸಣ್ಣ 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 ಪದಗಳೇ ಸಾಕು ನಮಗೆ. ನಮಗೆ ನಮ್ಮ ಈ ಸಾಮಾನ್ಯವಾಗಿರತಕ್ಕಂಥ ವಿಚಾರಗಳನ್ನು ತಿಳ್ಕೊಂಡು ಮೊದಲಕ್ಕೆ ನಾವು ಮುಂದೆ ದೊಡ್ಡದಕ್ಕೆ ಮುಂದೆ ಕಾಲಿಡುವ. ಸಾಮಾನ್ಯವಾಗಿರತಕ್ಕಂಥ ಅದನ್ನು ತಿಳ್ಕೊಂಡು ಮುಂದೆ ನಾವು ಪ್ರವೇಶವನ್ನು ಮಾಡಬೇಕು. ಅದೇ ರೀತಿಯಾಗಿ ಭಗವಂತ ಈ ರೀತಿಯಾಗಿ ಒಂದೊಂದು ಬಾಂಧಳದಲ್ಲಿದ್ದು ಬಹು ಪೆಸರಿಂದ ಕರೆಸುತ್ತ ಬೇರೆಯವರು ಬೇರೆ ಬೇರೆ ಹೆಸರಿನಿಂದ ಅವನನ್ನು ಕರೀತಾರೆ. ವಿಹಾರವನ್ನ ಮಾಡ್ತಾ ಇರ್ತಾನೆ. ಮತ್ತೆ ನಮಾ ಬ್ರಹ್ಮಾದಿಗಳನ್ನು ಮಾಡಿಸ್ತಾನೆ ವಿಹಾರಗಳಿಂದ. ಹೀಗೆ ಆ ಭಗವಂತ ಆನಂದಮಯ, ಪರಿಪೂರ್ಣ ಜ್ಞಾನಾನಂದಮಯ. ಅವನ್ನ ಜ್ಞಾನಾನಂದಮಯ, ಜ್ಞಾನ ಆನಂದ, ಜ್ಞಾನ ಆನಂದ
ಅವನದ್ದು ಯಾವುದು ಶರೀರ ಅಂತ ಕೇಳಿದರೆ ನಮ್ಮಂತೆ ಮಣ್ಣಿನಿಂದ ಮಾಡಿರತಕ್ಕಂಥ ಶರೀರ ಅಲ್ಲ. ಜ್ಞಾನಾನಂದ, ಜ್ಞಾನ ಆನಂದ, ಜ್ಞಾನಗಳು ಆನಂದಗಳು ಒಂದು ಮೂರ್ತಿಯಾಗಿ ಬಂದರೆ ಯಾವ ರೀತಿಯಾಗಿರ್ತದೋ ಕಲ್ಪನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದರೆ ಈ ಶರೀರ, ಈ ಒಂದು ಬುದ್ಧಿಯಿಂದಾಗಿ ಈ ಬುದ್ಧಿಗೆ ಭಗವಂತನ ಅದ್ಭುತವಾಗಿರತಕ್ಕಂತಹ ಜ್ಞಾನಾನಂದಾದಿಗಳನ್ನು ಸ್ಮರಣೆ ಮಾಡುವ, ಯೋಚನೆ ಮಾಡುವ ಅದರ ವ್ಯವಸ್ಥೆ ಗೊತ್ತಿಲ್ಲ. ಆದರೆ ಭಗವಂತ ಅದ್ಭುತವಾಗಿರತಕ್ಕಂತಹ ಜ್ಞಾನಾನಂದಮಯ, ಅವನನ್ನು ಜ್ಞಾನ ಸ್ವರೂಪನಾಗಿರತಕ್ಕಂಥವನು ಅಂತ ಹೇಳ್ತಾರೆ. ಜ್ಞಾನಾನಂದಮಯ ಪರಿವಿಹಾರವ ಮಾಡಿಸುವ, ಬೇರೆ ಬೇರೆಯವರಿಂದ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ವಿಹಾರವನ್ನು ಮಾಡಿಸ್ತಾನೆ ಅಂತ ಹೇಳ್ತಾರೆ. ಭಗವಂತನನ್ನ ಅವನ ಒಂದೊಂದು ಗುಣಗಳು ಕೂಡ ಅದ್ಭುತವಾಗಿ, ಅದು ಅತ್ಯಂತ ಅನಂತವಾಗಿದೆ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ ಆ ಭಗವಂತನ ಗುಣಗಳನ್ನು ಚಿಂತನೆ ಮಾಡಬೇಕು ಅಂತ ಆದರೆ ಆ ಗುಣಗಳನ್ನು ನಮ್ಮಲ್ಲಿ ನಾವು ಕಿಂಚಿತ್ತಾದರೂ ಅದನ್ನು ನೋಡಬೇಕು. ಯಾಕೆ ಅಂತ ಕೇಳಿದರೆ ಭಗವಂತನನ್ನ ಆ ಜ್ಞಾನವನ್ನು ಒಂದೇ ಸಲಕ್ಕೆ ನಮಗೆ ಈ ಯಾವ ಒಂದು ಬುದ್ಧಿಮತ್ತೆಯಿಂದಾಗಿ ಅದನ್ನು ತೀರ್ಮಾನ ಮಾಡಲಿಕ್ಕೆ ಬರೋದೇ ಇಲ್ಲ. ಯಾಕೆ ಅಂತ ಕೇಳಿದರೆ ಈ ಬುದ್ಧಿಮತ್ತೆಗೆ ಅಷ್ಟು ದೊಡ್ಡದಾಗಿರತಕ್ಕಂತಹ ವ್ಯಾಪ್ತಿ ಇಲ್ಲ. ನಮಗೆ ಹೇಳಿಕೊಟ್ಟಂತಹ ಮೊದಲಿನ ಚಿಂತನೆ ಏನು ಅಂತ ಕೇಳಿದರೆ ಸತ್ ಚಿತ್ ಆನಂದ ಆತ್ಮೇತಿ ಮಾನುಷೈತುರೇಶ್ವರೈ ಯಥಾಕ್ರಮಂ ಬಹುಗುಣೈರ್ ಬ್ರಹ್ಮಣಾತ್ ಅಖಿಲೈರ್ಗುಣೈ ಬ್ರಹ್ಮಣಾತು ಅಖಿಲೈರ್ಗುಣೈ ಉಪಾಸ್ಯ ಭಗವಾನ್. ಯಾರು ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು ಏನು ಮಾಡಬೇಕು ಅಂತ ಕೇಳಿದರೆ ಭಗವಂತನಲ್ಲಿರತಕ್ಕಂತಹ ಎಲ್ಲ ಗುಣಗಳನ್ನು ಕೂಡ ಉಪಾಸನೆ ಮಾಡಬೇಕು. ಅವರಿಗೆ ಅಧಿಕಾರ ಇದೆ. ನಮಗೆ ಮಾತ್ರ ಸತ್ ಚಿತ್ ಆನಂದ ಆತ್ಮ ನಮಗೆ ಆಗುವಾಗ ಸತ್, ನಾವು ಸತ್ಯ ಸತ್ಯ ಅಂತ ಮೊನ್ನೆಯ ದಿವಸ ಅದಮಾರು ಶ್ರೀಪಾದಂಗಳವರು ಆ ಸತ್ಯ ಎಂಬಂತಹ ಚಿಂತನೆ ನಮಗೆ ಕೊಟ್ಟಿದ್ರು. ಸತ್ ತಿ ಯಾ ಇತ್ಯಾದಿ ಚಿಂತನೆಯನ್ನು ನಾವು ನೋಡಿದ್ದೆವು. ಅಲ್ಲಿ ತಿ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ, ಯಾ ಶಬ್ದಕ್ಕೆ ನಿರ್ದುಷ್ಟ, ಸತ್ ಶಬ್ದಕ್ಕೆ ನಿರ್ದುಷ್ಟವಾಗಿರತಕ್ಕಂತಹದ್ದು ಅಂತ ಅರ್ಥ, ನಿರ್ದುಷ್ಟವಾಗಿರತಕ್ಕಂತಹ ತಿ ಶಬ್ದಕ್ಕೆ ಜ್ಞಾನ, ಯಾ ಅದರಿಂದ ಜ್ಞಾನ ಆನಂದಗಳು ನಿರ್ದುಷ್ಟವಾಗಿ ಯಾರಲ್ಲಿ ಇದೆಯೋ ಅವನು ಸತ್ಯ. ಸತ್ಯನಾರಾಯಣ ಅಂತ ಹೇಳಿದರೆ ಏನರ್ಥ ಕೇಳಿದರೆ ಇದೇ ನಿರ್ದುಷ್ಟವಾಗಿರತಕ್ಕಂತಹ ಆನಂದ, ಜ್ಞಾನ ಆನಂದಾದಿಗಳು ಯಾರಲ್ಲಿದೆಯೋ ಅದು. ನಮಗೆ ಇದನ್ನು ನಾವು ಆಲೋಚನೆ ಮಾಡಬೇಕು. ನಮಗೆ ಹಿರಿಯರು ಜ್ಞಾನಿಗಳು ಹೇಳ್ತಾರೆ ಹೋಗ್ತಾರೆ, ಅದರಿಂದ ನಮಗೇನು ಕೇಳಿದರೆ ನಾವು ಕೇಳ್ತೇವೆ ಬಿಡ್ತೇವೆ. ನಮಗೆ ಅದರಿಂದ ಲಾಭ ಉಂಟಾ ಕೇಳಿದ್ರೆ ನಮಗೆ ಲಾಭ ಇಲ್ಲ. ಯಾಕೆ ಸುಮ್ಮನೆ ನಾವು ಕೇಳಿದ್ದೇವೆ, ಕೇಳಿದ್ದು ಯಾಕೆ ಕೇಳಿದ್ರೆ ಎರಡು ಕಿವಿ ಕೊಟ್ಟಿದ್ದಾನೆ, ಒಂದು ಕೇಳಲಿಕ್ಕೆ ಇನ್ನೊಂದು ಬಿಡ್ಲಿಕ್ಕೆ ಅಂತ. ಎರಡು ಕಿವಿ ಕೊಟ್ಟದ್ದು ಅದೇ ಕಾರಣಕ್ಕೋಸ್ಕರವಾಗಿ ಅಂತ. ಅದನ್ನ ಕೊಟ್ಟದ್ದನ್ನ ಹೃದಯವಾಗಿ ಮಾಡಿಕೊಳ್ಳಿಕ್ಕಾಗಿ ಹೇಳಿದ್ರೆ ಅದು ಗೊತ್ತಿಲ್ಲ. ಅದಕ್ಕೆ ಈ ಸತ್ ತಿ ಇದೆಲ್ಲವೂ ಕೂಡ ವೇದಾಂತದಲ್ಲಿ ಬಹಳ ಅದ್ಭುತವಾಗಿರತಕ್ಕಂತಹ ಚಿಂತನೆ. ನಮಗೆ ನಾರಾಯಣ ಶಬ್ದವನ್ನು ನಾವು ಅದನ್ನ ಬಿಡಿಸಬೇಕು. ನಾರಾಯಣ ಶಬ್ದಕ್ಕೆ ನಾ ಅರ ಅಯನ ನ ವಿದ್ಯತೆ ಅರಾಹ ಯಸ್ಮಿನ್ ಸಹ ನಾರಾಹ. ನಾರಾಯಣಾಂ ಅಯನಂ ನಾರಾಯಣ ನ ವಿದ್ಯತೆ ಅರಾಹ. ಯಾರಲ್ಲಿ ಅರ ಶಬ್ದಕ್ಕೆ ದೋಷ ಅಂತ ಅರ್ಥ, ದೋಷಗಳು ಯಾರಲ್ಲಿ ಇಲ್ವೋ ಅವನು ನಾರ. ಅಯನ ದೋಷಗಳಿಗೆ ಆಶ್ರಯ ಅಲ್ಲ ಯಾರು ಅವನು ನಾರಾಯಣ. ಇದು ನಾರಾಯಣ ಶಬ್ದದ ಅರ್ಥ. ಈ ನಾರಾಯಣ ಶಬ್ದವನ್ನ ಒಂದೊಂದು ರೀತಿಯಾಗಿ ಇನ್ನೂ ನಾವು ಬಿಡಿಸ್ಲಿಕ್ಕೆ ಬರ್ತದೆ. ನಾರಾ ಶಬ್ದಕ್ಕೆ ಆಪೋ ನಾರ ಇತಿ ಪ್ರೋಕ್ತ, ಆಪೋ ನಾರ ಇತಿ ಪ್ರೋಕ್ತ ನರೋ ವೈ ನರಸೂನವಃ. ನಾರಾ ಶಬ್ದಕ್ಕೆ ನೀರು ಅಂತ ಅರ್ಥ. ನಾರಾಯಣಾಂ ಅಯನಃ ಯಾರು ನೀರಿನಲ್ಲಿ ಆಶ್ರಯವನ್ನು ಪಡೆದುಕೊಂಡಿದ್ದಾನೋ, ಕ್ಷೀರಸಮುದ್ರದಲ್ಲಿ ಆಶ್ರಯವನ್ನು ಪಡೆದುಕೊಂಡಿದ್ದಾನೋ ಅವನೇ ನೀರಾಯಣ, ಅವನೇ ನಾರಾಯಣ. ಈ ನಾರಾಯಣ ಬೇರೆ ಅಲ್ಲ, ನೀರಾಯಣ ಬೇರೆ ಅಲ್ಲ. ಈ ನಾರಾಯಣಾದಿ ಚಿಂತನೆಗಳನ್ನು ನಮಗೆ ಯಾಕೆ ಕೊಟ್ಟಿದ್ದಾರೆ ಕೇಳಿದ್ರೆ ಇದೇ ಕಾರಣಕ್ಕೋಸ್ಕರವಾಗಿ ಹೊರತು ಇನ್ನು ಗೋವಿಂದ, ವಿಷ್ಣು, ಮಾಧವ, ಮಧುಸೂದನ, ಮಧುನಾಮಕ ದೈತ್ಯಾನ್ ಸೂದಯತಿ ಘ್ನಂತಿ ಅತಃ ಮಧುಸೂದನ.
ಯಾಕೆ ಮಧುಸೂದನ ಅಂತ ಕೇಳಿದ್ರೆ ಮಧುನಾಮಕ ದೈತ್ಯಂ, ಮಧುನಾಮಕ ದೈತ್ಯನನ್ನ ಸೂದಯತಿ, ಅವನನ್ನ ಹಿಂಸಿಸಿ ಅವನನ್ನ ಕೊಂದಿದ್ದಾನೆ. ಅದರಿಂದಾಗಿ ಮಧುಸೂದನ. ಮಧು ಶಬ್ದಕ್ಕೆ ಇನ್ನೊಂದು ಶಬ್ದದ ಅರ್ಥ, ಮಧು ಶಬ್ದಕ್ಕೆ ಒಳ್ಳೆಯ ನಿರ್ದಿಷ್ಟವಾಗಿರತಕ್ಕಂತಹ ಶಾಸ್ತ್ರಗಳು ಅಂತ ಅರ್ಥ. ಅಂತಹ ನಿರ್ದಿಷ್ಟವಾಗಿರತಕ್ಕಂತಹ ಶಾಸ್ತ್ರಗಳಿಂದ ಪ್ರತಿಪಾದ್ಯ ಅಂತ ಅರ್ಥ. ಹೀಗೆ ಭಗವಂತನ ಎಲ್ಲಾ ಹೆಸರುಗಳು ಕೂಡ ಸಾರ್ಥಕ. ನಮಗಾಗುವಾಗ ನಮ್ಮ ಹೆಸರುಗಳು ಯಾವುದೂ ಸಾರ್ಥಕ ಅಲ್ವೇ ಅಲ್ಲ. ಯಾಕೆ ಅಂತ ಕೇಳಿದ್ರೆ, ಕ್ಷೀರಸಾಗರ ಭಟ್ರು ಬೆಳಿಗ್ಗೆ ಹಾಲು ಹಿಡ್ಕೊಳ್ಳಿಕ್ಕೆ ಯಾರದೋ ಮನೆಗೆ ಹೋಗ್ತಾರೆ. ನಮ್ಮಲ್ಲಿರತಕ್ಕಂತಹ ಹೆಸರು ಸಾರ್ಥಕ ಅಲ್ಲ, ನಿರರ್ಥಕ. ಆದರೆ ಭಗವಂತನಲ್ಲಿರತಕ್ಕಂಥ ಹೆಸರು ಪೂರ್ಣವಾಗಿ ಸಾರ್ಥಕ. ಭಗವಂತನ ನೀವು ಯಾವ ಶಬ್ದವನ್ನು ಬೇಕಾದರೂ ನೀವು ನೋಡಿ, ಭಗವಂತನ ಎಲ್ಲ ಶಬ್ದಗಳು ಕೂಡ ಸಾರ್ಥಕ. ಯಾವ ಶಬ್ದವನ್ನು ಬೇಕಾದರೂ ನಾವು ತುಂಡು ಮಾಡಬಹುದು, ತುಂಡು ಮಾಡುವಂತೆ ಮಾಡಬೇಕು. ಹೇಗೇಗೋ ಮಾಡಿದರೆ ದಶರಾಮಶರಾಗಿ ಬಿಡ್ತದೆ. ದಶರಾಮಶರಾಹ, 10 ರಾಮನ ಬಿಲ್ಲುಗಳು ಹೋಗಿ ದಶರಾಮಶರಾಗಿ ಬಿಟ್ಟರೆ ಯಾವ ಅರ್ಥಗಳು ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಭಗವಂತನನ್ನ ಅರ್ಥ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾಗಿರತಕ್ಕಂತಹ ಅರ್ಥವನ್ನು ಮಾಡಿಕೊಳ್ಳಬೇಕು. ಯಾಕೆ ಅಂತ ಕೇಳಿದ್ರೆ ನಮಗೆ ಶಬ್ದಕ್ಕೂ ಅನ್ವಯ ಗೊತ್ತಾಗ್ತಾ ಇಲ್ಲ. ಯಾವ ಶಬ್ದದಿಂದಾಗಿ ಯಾವ ರೂಪವಾಗಿ ವಿಶ್ವ, ವಿಷ್ಣು, ವಷಟ್ಕಾರ, ಭೂತಭವ್ಯ ಭವತ್ಪ್ರಭು, ಭೂತಕೃತ, ಭೂತ ಅನ್ನ ಕೃಂತಯತಿ. ನೀವು ಆ ರೀತಿಯಾಗಿ ಇಟ್ಟುಕೊಳ್ಳಬೇಕಾದ್ರೆ ನಮಗೆ ಸಂಸ್ಕೃತದ ಜ್ಞಾನ ಇರಬೇಕು. ಯಾಕೆ ಅಂತ ಕೇಳಿದ್ರೆ ಭೂತಕೃತೇ ನಮಃ ಅಂತ ಹೇಳ್ತೇವೆ. ವಿಶ್ವಾಯ ನಮಃ, ವಿಷ್ಣವೇ ನಮಃ, ವಷಟ್ಕಾರಾಯ ನಮಃ, ಭೂತಭವ್ಯ ಭವತ್ಪ್ರಭವೇ ನಮಃ, ಭೂತಕೃತೇ ನಮಃ, ಭೂತಭೃತೇ ನಮಃ, ಭಾವಾಯ ನಮಃ. ಹೀಗೆ ಇದರ ಒಂದೊಂದು ಶಬ್ದಗಳನ್ನು ನಾವು ಅರ್ಥ ಮಾಡಬೇಕು ಅಂತ. ಭೂತಾನ್ನ ಕೃಂತಯತಿ ಇದೆ ಭೂತಕೃತ್. ಭೂತಾನ್ನ ಕೃಂತಯತಿ ಕಿಮ ಕಸ್ಯ ಅತ್ರ ವರ್ತಮಾನಾಹ ಯೇ ಯೇ ಪಾಂಚಭೌತಿಕಾಹ, ಏನೆಲ್ಲ ಉಂಟು ಪಾಂಚಭೌತಿಕವಾಗಿರತಕ್ಕಂತಹ ಅಥವಾ ಪಂಚಭೂತಗಳು ಏನಿದೆಯೋ ಸರ್ವಾನ್ನ ಕೃಂತಯತಿ, ಎಲ್ಲವನ್ನೂ ನಾಶ ಮಾಡ್ತಾನೆ. ಅದರಿಂದಾಗಿ ಅವನು ಭೂತಕೃತ್. ಇನ್ನೊಂದು ಅರ್ಥ ಅಂತ ಕೇಳಿದ್ರೆ ಭೂತಾನ್ನ ಸೃಜತಿ, ಭೂತಗಳನ್ನು ಸೃಷ್ಟಿ ಮಾಡ್ತಾನೆ. ಅದರಿಂದಾಗಿ ಭೂತಕೃತ್. ಭೂತಭೃತ್, ಭೂತಗಳನ್ನು ಧಾರಣೆ ಮಾಡಿದ್ದಾನೆ. ಭೂತ ಭರ್ತ, ಭಗವಂತ ಯಾಕೆ ಭರ್ತ ಅಂತ ಹೆಸರು ಕೇಳಿದ್ರೆ ಅವನಿಗೆ ಧಾರಣೆ ಮಾಡಿದ್ದಾನೆ. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಶಬ್ದಗಳ ಹಿನ್ನೆಲೆ ನಮಗೆ ಗೊತ್ತಿರಬೇಕು, ಶಬ್ದಗಳನ್ನು ವಿಭಾಗ ಮಾಡುವಂತಹ ವಿಧಾನಗಳು ಗೊತ್ತಿರಬೇಕು. ಇಲ್ಲದಿದ್ದರೆ ಸಾಮಾನ್ಯವಾಗಿರತಕ್ಕಂತಹ ನಾವು ಕೃಷ್ಣಾಷ್ಟೋತ್ತರವನ್ನು ನೋಡುವುದಂತಾದರೆ ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನ ವಸುದೇವಾತ್ಮಜ, ವಸುದೇವಸ್ಯ ಅಪತ್ಯಂ ಪುಮಾನ್ ವಸುದೇವ ತಸ್ಯ ಆತ್ಮಜ, ವಸುದೇವನ ಮಗನಾಗಿ ಬಂದಿರತಕ್ಕಂಥವನು. ಇದನ್ನ ಸಾಮಾನ್ಯವಾಗಿರತಕ್ಕಂತಹದನ್ನು ಶಬ್ದವನ್ನು ನಾವು ತಿಳ್ಕೊಂಡು ಮತ್ತೆ ನಾವು ಉನ್ನತವಾಗಿರತಕ್ಕಂತಹ ವ್ಯವಸ್ಥೆ ಕಡೆಗೆ ಹೋಗಬೇಕು. ಇದನ್ನು ನಮಗೆ ದಾಸರು ಕೊಟ್ಟದ್ದು. ನಮಗೆ ದಾಸರು ಹೇಳುವಂತಹ ವಿಚಾರಗಳು ಏನು ಅಂತ ಕೇಳಿದರೆ, ನಾವು ಅರ್ಥ ನಮಗೆ ಸಾಮಾನ್ಯವಾಗಿ ಪಾಠವನ್ನು ಮಾಡುವಾಗ ನಮಗೆ ಹೇಳ್ತಾ ಇದ್ರು ಏನು ಅಂತ ಕೇಳಿದ್ರೆ, ಅರ್ಥಂ ಬುದ್ಧ್ವಾ ಶಬ್ದ ರಚನಾ ಅಂತ. ಮೊದಲು ಅರ್ಥವನ್ನು ತಿಳ್ಕೊ ಆನಂತರ ಶಬ್ದವನ್ನು ರಚನೆ ಮಾಡುವಂತ. ನಮಗೆ ಗುರುಗಳು ಪಾಠವನ್ನು ಮಾಡುವಾಗಲೂ ಕೂಡ ಇದೇ ನಿಯಮವನ್ನು ಹೇಳಿಕೊಟ್ಟದ್ದು. ಅರ್ಥಂ ಬುದ್ಧ್ವಾ ಶಬ್ದ ರಚನಾ ಅಂತ. ಅರ್ಥವು ಗೊತ್ತಿಲ್ಲದೆ ನೀವು ಶಬ್ದ ರಚನೆಯನ್ನು ಮಾಡ್ಲಿಕ್ಕೆ ಹೋದ್ರೆ ಅರ್ಥ ಒಂದಾಗ್ತದೆ, ಶಬ್ದ ಒಂದಾಗ್ತದೆ. ನೀವು ಅರ್ಥವನ್ನು ತಿಳ್ಕೊಂಡಾಗ ಏನಾಗ್ತದೆ, ಅರ್ಥವನ್ನು ತಿಳ್ಕೊಂಡು ಅದನ್ನು ಪ್ರಯೋಗ ಮಾಡಿದ್ರಿ ಅಂತಾದ್ರೆ ಅರ್ಥದ ಜೊತೆಗೆ ಶಬ್ದ ರಚನೆ ಆಯಿತು ಅಂತಾದ್ರೆ ಅರ್ಥಕ್ಕೂ ಶಬ್ದಕ್ಕೂ ಸಮನ್ವಯವಾಗ್ತದೆ. ಇಲ್ಲ ಅಂತಾದ್ರೆ ಅರ್ಥ ಒಂದು ಬೇರೆನೆ, ಶಬ್ದ ಒಂದು ಬೇರೆನೆ, ಅರ್ಥಕ್ಕೂ ಶಬ್ದಕ್ಕೂ ಸಂಬಂಧವೇ ಇಲ್ಲ ಅಂತ ಆಗಿಬಿಡ್ತದೆ. ಇದಕ್ಕೋಸ್ಕರವಾಗಿ ಅರ್ಥ ಹಾಗೂ ಶಬ್ದಗಳು ಇದೆರಡೂ ಕೂಡ ಪರಸ್ಪರ ಒಂದೇ ನಾಣ್ಯದ ಎರಡು ಮುಖಗಳು. ಅರ್ಥವನ್ನು ಬಿಟ್ಟು ಶಬ್ದಗಳಿಲ್ಲ, ಶಬ್ದವನ್ನು ಬಿಟ್ಟು ಅರ್ಥಗಳಿಲ್ಲ. ಅರ್ಥ ಬೇರೆನೆ, ಶಬ್ದ ಬೇರೆನೆ ಇಲ್ಲವೇ ಇಲ್ಲ. ನಿರರ್ಥಕವಾಗಿರತಕ್ಕಂಥ ಶಬ್ದಗಳಿಲ್ವೇ ಇಲ್ಲ. ಯಾವುದೇ ನೀವು ಬಿಟ್ಟುಕೊಳ್ಳಿ, ವೇದದಲ್ಲಿ ಜರ್ಬರೀ ತುರ್ಪರೀ ಪರ್ಪರೀ ಈಕ ಅಂತ ಒಂದು ವೇದದಲ್ಲಿ ಶಬ್ದ ಬರ್ತದೆ. ಇದಕ್ಕೆ ಅರ್ಥ ಏನು ಕೇಳಿದ್ರೆ ಅರ್ಥ ಉಂಟು, ಅರ್ಥವನ್ನು ಮಾಡ್ಲಿಕ್ಕೆ ಗೊತ್ತಿಲ್ಲ ನಮಗೆ. ಯಾವ ರೀತಿಯಾಗಿ ಅದನ್ನ ಬಿಡಿಸಬೇಕು, ಶಬ್ದವನ್ನು ತುಂಡು ಮಾಡುವಂತಹ ವಿಚಾರಗಳು ಬಿದ್ದಬೇಕು. ಅದಕ್ಕೆ ಏನು ಬೇಕು ಕೇಳಿದ್ರೆ ಅದಕ್ಕೆ ಪುನಃ ವೇದದ ಷಡಂಗಗಳು ಬೇಕು.
ಯಾವುದು ಅಂತ ಕೇಳಿದ್ರೆ ಕಲ್ಪಶ್ಚೇತಿ ಷಡಂಗಾನಿ ವೇದಾಸ್ಯಾವರು ಮನೀಷಣಃ ಅಂತ ಹೇಳ್ತಾರೆ. ಏನೆಲ್ಲ ಬೇಕು? ನಿರುಕ್ತ ಬೇಕು, ಜ್ಯೋತಿಷ ಬೇಕು, ಎಲ್ಲವೂ ಕೂಡ ಗೊತ್ತಿರಬೇಕು. ಎಲ್ಲವೂ ಗೊತ್ತಿತ್ತು ಅದರ ಹಿನ್ನೆಲೆಯಲ್ಲಿ ನೀವು ಪ್ರಯೋಗ ಮಾಡಿದರೆ ಆವಾಗ ಅದು ಸರಿಯಾಗಿರತಕ್ಕಂಥ ವಿಚಾರಗಳಾಗ್ತವೆ. ಹೀಗೆ ದಾಸರು ನಮಗೆ ಕೊಟ್ಟಿರತಕ್ಕಂತಹದ್ದು ಏನು ಅಂತ ಕೇಳಿದ್ರೆ ಪೂರ್ಣಜ್ಞಾನಾನಂದಮಯ ಪರಿಪರಿ ವಿಹಾರವ ಮಾಡಿಸಿ ಭಗವಂತ ಈ ರೀತಿಯಾಗಿ ಅದ್ಭುತವಾಗಿರತಕ್ಕಂತಹ ವ್ಯಾಪ್ತಿ, ಅದ್ಭುತವಾಗಿರತಕ್ಕಂತಹ ಕ್ರಿಯೆಗಳು, ಅದ್ಭುತವಾಗಿರತಕ್ಕಂತಹ ವಿಚಾರಗಳುಳ್ಳವನು ಎಂಬಂತಹ ವಿಷಯವನ್ನ ನಮ್ಮ ಮುಂದೆ ದಾಸರು ಅದನ್ನ ತಿಳಿಸಿಕೊಡ್ತಾರೆ. ಹೀಗೆ ಭಗವಂತನ ವ್ಯಾಪ್ತಿ ಉಂಟಲ್ಲ, ವ್ಯಾಪ್ತಿಯಲ್ಲಿ ಪರಿಪೂರ್ಣವಾಗಿರತಕ್ಕಂಥ ವ್ಯಾಪ್ತಿ ಎಲ್ಲರಲ್ಲಿ ಉಂಟು. ನಾನು ಹೇಳ್ತೇನೆ ನನ್ನ ವ್ಯಾಪ್ತಿ ಇಲ್ಲಿಂದ ಅಲ್ಲಿ ತನಕ ಉಂಟು, ನಾನು ಇಷ್ಟು ನನ್ನಲ್ಲಿ ಸಾಮರ್ಥ್ಯ ಇದೆ ಅಂತ. ವ್ಯಾಪ್ತಿ ಇರುವುದು ದೊಡ್ಡದಲ್ಲ, ವ್ಯಾಪ್ತಿಯಲ್ಲಿ ಪರಿಪೂರ್ಣತೆ ಎಷ್ಟು ಉಂಟು ಅಂತ ಮುಖ್ಯ. ವ್ಯಾಪ್ತಿ ಯಾರಲ್ಲಿ ಬೇಕಾದರೂ ಇರ್ಬೋದು, ಆದರೆ ವ್ಯಾಪ್ತಿಯಲ್ಲಿರತಕ್ಕಂತಹ ಪರಿಪೂರ್ಣತೆ ಅದು ಇರಬೇಕು. ಅದು ಇರುವಂತಹದ್ದು ಭಗವಂತನಲ್ಲಿ ಮಾತ್ರ ಎಂಬ ವಿಚಾರವನ್ನ ಜಗನ್ನದಾಸರು ನಮಗೆ ಈ ಪದ್ಯದ ಮೂಲಕವಾಗಿ ತೋರಿಸಿಕೊಡ್ತಾರೆ. ಇನ್ನು ಮುಂದಿನ ವಿಚಾರವನ್ನ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು. ಯಸ್ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರತೇಯಬಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್. ಶ್ರೀಕೃಷ್ಣಾರ್ಪಿತಮಸ್ತು.